ಗಾಡಿ ಕೈ ಕೊಡ್ಬೇಕಾ? ಈ ಕಾಡಲ್ಲಿ ಮೆಕ್ಯಾನಿಕ್ ನ ಎಲ್ಲಪ್ಪ ಹುಡ್ಕೋದು?
ಡಿಯರ್ ಸ್ಟೂಡೆಂಟ್ಸ್, ನಿನ್ನೆ ನಾವು ಸಸ್ಯಗಳ ಬೆಳವಣಿಗೆಯ ಬಗ್ಗೆ ತಿಳ್ಕೊಂಡಿದ್ವಿ. ಈ ದಿನ ಸಸ್ಯಗಳ ಉಸಿರಾಟದ ಬಗ್ಗೆ ತಿಳ್ಕೋಬೇಕಾಗತ್ತೆ. ಸಸ್ಯಗಳಲ್ಲಿ ಪತ್ರ ಹರಿತ್ತು ಅನ್ನೋದು ಮಾನವನಿಗೆ ಬಹಳ ಉಪಯುಕ್ತವಾಗಿದೆ. ಸರ್, ಎಸ್ ಮೆಮೊ ಸರ್. ಯಾವ್ದ್ರದ್ದು? ಟೂರ್ಗೆ ಹೋಗೋರ ಹೆಸರು ಸರ್. ಆಯ್ತು, ಹೋಗು. ವಿದ್ಯಾರ್ಥಿನಿಯರೇ, ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಕಾಲೇಜಿನಿಂದ ಪ್ರಾಜೆಕ್ಟ್ ಟೂರ್ನ ಹಮ್ಮಿಕೊಂಡಿದ್ದೀವಿ. ಅದರಂತೆ ಈ ಸೆಕ್ಷನ್ ಸಹ ಕೆಲವು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಆಯ್ಕೆಯಾಗಿದ್ದೀರಾ. ಆ ವಿದ್ಯಾರ್ಥಿನಿಯರ ಪಟ್ಟಿ ಈ ರೀತಿ ಇದೆ. ಇಳಾ, ಧನು, ವಿದ್ಯಾ, ಸ್ನೇಹ, ಅನನ್ಯ, ತುಳಸಿ, ಮಮತಾ. ಪ್ಲೀಸ್ ಸಿಟ್ ಡೌನ್. ಪ್ರಿಯ ವಿದ್ಯಾರ್ಥಿನಿಯರೇ, ತಮ್ಮ ಕ್ಲಾಸ್ನಿಂದ ಪ್ರಾಜೆಕ್ಟ್ ಟೂರ್ಗೆ 8 ಜನ ವಿದ್ಯಾರ್ಥಿನಿಯರು ಸೆಲೆಕ್ಟ್ ಆಗಿರುವಂತಹದ್ದು ಬಹಳ ಸಂತೋಷದ ಸಂಗತಿ. ಅದಕ್ಕೆ ತಾವು ಉತ್ತಮವಾಗಿ ಈ ಪ್ರಾಜೆಕ್ಟ್ ಅನ್ನ ಅಕ್ಸೆಪ್ಟ್ ಮಾಡಿಕೊಂಡು ತಾವು ತಮ್ಮ ಗೆಳತಿಯರಿಗೆ ಸಹಾಯ ಆಗೋ ರೀತಿ ಒಳಗೆ ಅದರ ಉಪಯೋಗವನ್ನ ಮಾಡ್ಕೊಳ್ತೀರಿ ಎಂಬತಕ್ಕಂತಹ ವಿಶ್ವಾಸವನ್ನ ನಾನು ಹೊಂದಿದ್ದೇನೆ. ವಿಶ್ ಯು ಬೆಸ್ಟ್ ಆಫ್ ಲಕ್. ನಾವು ಟ್ರಿಪ್ ಹೋಗ್ತಿರೋ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಕಣ್ರಿ. ಏನೇ ಆದ್ರೂ ಸಿಟಿನಲ್ಲಿರೋ ಮಜಾ ಕಾಡಲ್ ಸಿಗಲ್ಲ ಕಣೆ. ನಮ್ಗಂತೂ 15 ದಿನ ಹೇಗಪ್ಪ ಕಾಲ ಕಳಿಯೋದು ಅಂತ. ಹಾ ಸ್ನೇಹ, ನೀನ್ ನಾಳೆ ಕಾಡಿಗೆ ಬರ್ತೀಯಲ್ಲ, ಅಲ್ಲಿ ರಾತ್ರಿ ಹೊತ್ತು ಮಾತ್ರ ಅಲ್ಲ, ಬೆಳಿಗ್ಗೆನೂ ತುಂಬಾ ಡೇಂಜರ್ ಅಂತೆ. ಅಷ್ಟೇ ಅಲ್ಲ, ಅಲ್ಲಿ ದೆವ್ವ, ಭೂತ, ಪಿಶಾಚಿ ತುಂಬಾ ಇರುತ್ತಂತೆ, ಗೊತ್ತಾ? ಹೋಗ್ಲಿ ಬಿಡ್ರೆ, ಅವಳು ಈಗಾಗ್ಲೇ ತುಂಬಾ ಹೆದ್ರು ಬಿಟ್ಟಿದ್ದಾಳೆ. ದೆವ್ವ ಭೂತದ ವಿಷಯ ಎಲ್ಲ ಈಗ ಯಾಕೆ? ಲೇ ಪ್ಲೀಸ್, ನಿಮ್ಮೆಲ್ಲರ ಹತ್ರ ಒಂದ್ ರಿಕ್ವೆಸ್ಟ್ ಕಂಡ್ರೆ. ಮೊದ್ಲೇ ನನಗ್ ತುಂಬಾ ಭಯ. ಅದ್ರಲ್ಲಿ ಎಲ್ರು ಹೀಗೆ ಹೆದರ್ಸ್ತಾ ಇದ್ರೆ ಟ್ರಿಪ್ ಇಂದ ವಾಪಸ್ ಬರ್ಬೇಕಾದ್ರೆ ನಾನ್ ಡೆಡ್ ಬಾಡಿನ ತರ್ಬೇಕಾಗತ್ತಷ್ಟೇ. ಇವಳು ಕಾಡಕ್ ಬರಲ್ಲ ಅನ್ನೋದ್ ಯಾಕೆ ಗೊತ್ತಾ? 15 ದಿವಸ ಅವಳ ಬಾಯ್ ಫ್ರೆಂಡ್ ನ ಬಿಟ್ ಬರಕ್ ಆಗಲ್ವಲ್ಲ, ಅದಕ್ಕೆ ಅಲ್ವಿನೇ? ಏ, ಹಾಗೇನು ಇಲ್ಲ, ಸುಳ್ಳು ಹೇಳ್ಬೇಡ, ಸುಮ್ನೆ ಇದೆ. ಇಲ್ಲ ಬಿಡು, ಇದೊಂಥರ ಫ್ಯಾಮಿಲಿ ಸಿಕ್ನೆಸ್ ಅಂತೀವಲ್ಲ ಹಾಗೆ ಸಿಟಿ ಸಿಕ್ನೆಸ್. ಯಾವ್ದೋ ಒಂದ್ ಸಿಕ್ನೆಸ್. ಆದ್ರೆ ಈ ಸಲ ಮಾತ್ರ ನಮ್ ಟ್ರಿಪ್ ಜಾಲಿಯಾಗಿರ್ಬೇಕು. ದೆವ್ವ ಭೂತ ಅಂತ ಭಯ ಪಟ್ರೆ ಈ ಟ್ರಿಪ್ ನಲ್ಲಿ ಥ್ರಿಲ್ಲೇ ಇರಲ್ಲ. ನೀನ್ ಬಿಡು, ಡೇರ್ ಡೆವಿಲು, ರಾತ್ರಿ ಎಲ್ಲ ದೆವ್ವ ಭೂತಗಳ ಜೊತೆ ಬೇಕಾದ್ರೆ ತಿರ್ಗಾಡು, ನಮ್ಮನ್ ಮಾತ್ರ ಕರಿಬೇಡಮ್ಮ. ಹೌದು ಕಣೆ, ನಾನ್ ಧೈರ್ಯವಂತೇನೆ. ಆಮೇಲೆ ನೀನೇನಾದ್ರೂ ಅಲ್ಲಿ ಹೆದರ್ಕೊಂಡು ಚಳಿ ಜ್ವರ ಬಂತು ಅಂದ್ರೆ ನಾವ್ ನಿನ್ ಸೇವೆ ಮಾಡಲ್ಲ ಅಷ್ಟೇ. ಅಯ್ಯೋ, ನೀವೆಲ್ಲ ಹೆದರ್ಕೊಂಡ್ಬಿಟ್ರ? ನಾನ್ ತಮಾಷೆಗೆ ಹೇಳ್ದೆ. ಲೇ, ಎಲ್ರು ಬೇಗ ಬೇಗ ಜ್ಯೂಸ್ ಕುಡಿದೆ. ಟೈಮ್ ಆಯ್ತು. ನಾಳೆ ಟ್ರಿಪ್ ಹೊರಡೋಕೆ ಮನೆಗೆ ಹೋಗಿ ಎಲ್ಲ ರೆಡಿ ಆಗ್ಬೇಕು, ಅರ್ಥ ಆಯ್ತಾ? ಹಾ ಹೌದು ಹೌದು, ನಮ್ಮಮ್ಮ ತಿಂಡಿ ಮಾಡ್ಬೇಕು ಅಂದ್ರು, ನಾನು ಅವ್ರಿಗೆ ಹೆಲ್ಪ್ ಮಾಡ್ಬೇಕು. ಹೊರಡೋಣವಾ? ಹೌದು, ಸರಿಯಾದ ತಿಂಡಿ ಪೋತಿನೇ. ಆಗ್ಲೇ ಟ್ರಿಪ್ ಹೊರಡೋಕಿಲ್ಲ, ಟ್ರಿಪ್ ಹೊರಡೋಕ್ ಮುಂಚೆನೆ ತಿನ್ನ ಯೋಚನೆನಾ? ಅಯ್ಯೋ, ಏಯ್ ಸಾಕ್ ಸುಮ್ನೇರೆ. ನೋಡೆ, ನಿನಗ್ ಮಾತ್ರ ತಿಂಡಿ ತರ್ಬೇಡ, ನಮ್ ಎಲ್ಲಾರ್ಗೂ ಸೇರಿಸಿ ತಗೊಂಡ್ ಬಾ. ನಮ್ಗೂ ಬೇಜಾರಾದಾಗೆಲ್ಲ ಆಗಾಗ್ ತಿಂಡಿ ತಿಂತಾ ಇರ್ಬೋದು, ಅಲ್ವೇಂದ್ರೆ? ಹೌದು. ಹಾ, ನನ್ನ ತಿಂಡಿ ಪೋತಿ ಅಂತೀರಲ್ಲ, ನೀವೇನ್ ಕದ್ದು ಮುಚ್ಚಿ ತಿನ್ನಲ್ವೇನ್ರೆ? ಹಾಗಲ್ಲಮ್ಮ ತಾಯಿ, ನಾವೇನು ನಿನ್ ಹಾಗೆ ತಿಂಡಿ ಪೋತಿರಲ್ಲ. ನೋಡಿ ಮೇಡಮ್, ಪ್ರಾಜೆಕ್ಟ್ ಸಕ್ಸಸ್ ಮಾಡ್ಕೊಂಡ್ ಬನ್ನಿ. ವಿದ್ಯಾರ್ಥಿನಿಯನ್ನ ನೀರು ಇಳಿಸೋದು ಇದೆಲ್ಲ ಮಾಡಬಾರ್ದು. ಓಕೆ, ಆಲ್ ದಿ ಬೆಸ್ಟ್, ಗುಡ್ ಲಕ್, ಬಿ ಕೇರ್ಫುಲ್.
ಮಂಟಪಕ್ಕೆ ಬಾ ನಮ್ಮ ಮದುವೆ ಗೊತ್ತಾಯ್ತೀಗ ಬೇಗ ಬಾ ಬಾಯ್ದಾಡಿ ಬಾರೇ ಬಾರೇ ಚೆಲುವಿನ ತಾರೆ ಬಾರೇ ಬಾರೇ ಒಲವಿನ ಸಿರಿಯನು ತಾರೆ ರಾಗಾರ ಬಂಗಾರ ಕಪ್ಪ ಕೊಟ್ಟ ರಂಗಾದ ರಂಗೆ ಗೌಡ ಬರೆದಿದ್ದ ದೂರದಿಂದ ಬಂದ ನೋಡದಲ್ಲಿ ನೋಡಿಕೊಂಡ ನೋಡಿ ಈ ಡಾಬಾ ಇದೆ, ನಿಲ್ಲಿಸ್ತೀನಿ. ಏನ್ ಬೇಕೋ ತಿನ್ಬಿಡಿ. ಮುಂದೆ ಫಾರೆಸ್ಟ್ ಏನು ಸಿಗಲ್ಲ. ಓಕೆ? ಡಾಬಾನ ಹೊಟ್ಟೆ ತುಂಬಾ ಹಸುವಾಗ್ತಿದೆ ಕಣೆ. ಅಯ್ಯೋ ತಿನ್ಕೋತಿ, ಡಬ್ಬಿ ತುಂಬಾ ತಂದಿದ್ಯಲ್ಲ, ಎಲ್ಲ ತಿನ್ಬಿಟ್ಟೇನೆ. ಎರಡೆರಡು ಬಾಕ್ಸ್ ಇದ್ದಿದ್ದು ಸುಮ್ನೆ ಕೆಲಸ ತುಂಬಾ ಹಸುವಾಗ್ತಿದ್ಯಪ್ಪ ನಂಗಂತೂ. ಅದೇ ಇರುತ್ತಾ ಮುಖ್ಯವಂತೆ ನಡಿ. ಬಂದ್ರೆ ಜಾಗ ಬಿಡೆ, ಬೇಗ ಬೇಗ ಇಳಿರಿ. ಅಯ್ಯೋ ಬೇಗ ಹೋಗಿ, ತುಂಬಾ ಹಸುವಾಗ್ತಿದೆ ಕಣೆ, ತಡ್ಕೊಳಕ್ ಆಗ್ತಿಲ್ಲ. ಇದು ಜಾಗ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಇವಳಿಗೆ. ಏ ಬೇಗ ನಡಿಯ, ಎಲ್ಲ ಅವಳೆ ಮುಗಿಸ್ಬಿಟ್ಟಾಳು. ಇಷ್ಟು ಕಡಿಮೆ ಇತ್ತು ಗೊತ್ತಾ? ಇರುತ್ತೆ ಬಾರೆ. ಏ ಇಲ್ಲಾರೆ, ಇಲ್ಲಿ ಬಾರೆ. ಈಗ ಬೇಗ ತಿಂಡಿ ತಂದ್ಕೊಳಕ್ ಹೇಳೆ. ನನ್ಗಂತೂ ತುಂಬಾ ಹೊಟ್ಟೆ ಹಸಿದೆಪ್ಪ. ನಾನಂತೂ ಹೊಟ್ಟೆ ತುಂಬಾ ತಿಂತೀನಿ. ರಾತ್ರಿ ಊಟ ಸಿಕ್ಕತ್ತೋ ಇಲ್ವೋ? ನಾನಂತೂ ಮೊದ್ಲು ತಿಂತೀನಪ್ಪ. ತಿಂದೇ ಇರ್ತೀಯಾ? ಮೊದ್ಲೇ ತಿಂಡಿ ಪೋತಿ ಕಾಯ್ತಾ ಇರ್ತೀಯ. ಹೌದೌದು, ನಾನ್ ಮಾತ್ರ ತಿನ್ನೋದು, ನೀವೆಲ್ಲ ತಿನ್ನೋದೇ ಇಲ್ಲ. ಇನ್ನೊಂದ್ಸಲ ತಿಂಡಿ ಪೋತಿ ಅಂದ್ರೆ ಬುದ್ಬಿಡ್ತೀನಿ ನೋಡು. ಓಕೆ ಓಕೆ, ಜಗಳ ಮಾಡ್ಬೇಡಿ. ಹಸಿವಾದಾಗ ಕೋಪ ಬರೋದ್ ಜಾಸ್ತಿ. ಲೇ ಇಡ, ಅವಳನ್ ಯಾಕೆ ರೇಗಿಸ್ತೀಯಾ? ಏಯ್ ಅಲ್ ನೋಡ್ರೆ, ಆ ಅಂಗಡಿಯವನು ನಮ್ಮನ್ನೇ ದುರ್ಗುಟ್ಕೊಂಡ್ ನೋಡ್ತಾ ಇದ್ದಾನೆ. ಈ ಪುಕ್ಲಿಗೆ ಯಾವಾಗ ನೋಡಿದ್ರು ಭಯನೇ. ಸುಮ್ನೆ ಇರಕ್ಕಾಗಲ್ಲ ಇವಳಿಗೆ. ಈ ಕಾಡಲ್ಲಿರೋ ದಾಬಾಗೆ ಯಾವ ಹುಡುಗಿ ತಾನೇ ಬರ್ತಾರೆ, ಅದಕ್ಕೆ ಅವ್ನು ನೋಡ್ತಿದ್ದಾನ ಅಷ್ಟೇ. ಏನ್ ಬೇಕಮ್ಮ? ಚಿಪ್ಸ್ ಪ್ಯಾಕೆಟ್ ಒಂದ್ 5 ಕೊಡಿ. ಆಮೇಲೆ ಈ ಚಾಕ್ಲೇಟ್ಸ್ ಒಂದ್ 20. ಮತ್ತೆ ಇದೊಂದ್ 1/4 kg. ಮತ್ತೇನ್ ಬೇಕಮ್ಮ? ಸಾಕು ತಗೊಳ್ಳಿ. ಎಷ್ಟಾಯ್ತು? 50 ರೂಪಾಯಿ ಕೊಡು. ತಗೊಳ್ಳಿ. ಸರಿನಾ ಗರ್ಲ್ಸ್? ಎಲ್ಲ ಮುಗೀತಾ? ಬೇಗ ನೋಡಿ. ನೋಡಿ
ಗಾಡಿ ಯಾಕೋ ಸ್ಟಾರ್ಟ್ ಆಗ್ತಾ ಇಲ್ಲ. ನಾನು ಇಳಿದು ನೋಡ್ಕೊಂಡ್ ಬರ್ತೀನಿ. 1 ನಿಮಿಷ. ಸರಿ, ನಾನು ಬರ್ತೀನಿ ರೀ. ಈ ಕಾಡಲ್ಲಿ ಎಲ್ಲಪ್ಪ ಮೆಕ್ಯಾನಿಕ್ ನ ಹುಡ್ಕಕ್ ಹೋಗ್ಲಿ? ಏನ್ ಮಾಡೋದು? ಒಳ್ಳೆ ಕೊಚ್ಚಿತಿ ಆಯ್ತಲ್ಲ ಇದು. ಮಮತಾ, ಏಳೆ ಮೇಲೆ ತುಳಸಿ, ಏಳೆ ಮೇಲೆ ಗೀತಾ, ಡ್ರೈವರಲ್ಲಿ ವ್ಯಾನಲ್ಲಿ ಏಳೆ ಮೇಲೆ, ಏಳೆ ಮೇಲೆ. ಏನೇನು ನಾವೆಲ್ಲಿದ್ದೀವಿ ಅಂತ ಗೊತ್ತಾಗ್ತಿಲ್ಲ ಕಣೆ. ನಾವು ಯಾವ ಮನೇನೆ ಇದು? ಏನ ಇದು? ನಾವೀಗ ಎಲ್ಲಿಗೆ ಬಂದಿದ್ದೀವಿ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಹೌದು, ನಾವ್ ಎಲ್ಲಿಗೆ ಬಂದಿದ್ದೀವಿ? ನಮ್ ಲೆಕ್ಚರರು, ವ್ಯಾನ್ ಡ್ರೈವರು ಕಾಣಿಸ್ತಾ ಇಲ್ವಲ್ಲೇ? ಹಾ, ನಾವ್ ವ್ಯಾನ್ ಅಲ್ಲಿ ಇದ್ವಿ. ಇಲ್ಲಿಗೆ ಹೇಗ್ ಬಂದ್ವಿ? ಎಸ್, ಡ್ರೈವರು ದಾರಿನಲ್ಲಿ ವ್ಯಾನ್ ಕೆಟ್ಟೋಯ್ತು ಅಂತ ಹೇಳ್ದ. ಅಷ್ಟೇ ಜ್ಞಾಪಕ. ಹೌದು ಕಣ್ರೆ, ಆಮೇಲೆ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಓ ಗಾಡ್, ನಾವೆಲ್ಲ ಅಪಾಯದಲ್ಲಿ ಸಿಕ್ಕಾಕೊಂಡಿದೀವಿ. ಸುಮ್ನೆ ಮಾತಾಡ್ಬೇಡಿ, ಬನ್ನಿ ಹೊರಗಡೆ ಹೋಗ್ಬಿಟ್ಟು ನೋಡೋಣ. ಬಂದ್ರೆ ನಾವೆಲ್ಲ ಇದೀವಿ. ನಾವೆಲ್ಲ ಎಲ್ಲಿದ್ದೀವಿ ಈಗ? ವ್ಯಾನ್ ಎಲ್ಲಿ? ಡ್ರೈವರ್ ಎಲ್ಲಿ? ಗೊತ್ತಿಲ್ಲ ಕಣೆ. ನಾವೆಲ್ಲ ಇದೀವೀಗ. ಹೌದು ಕಣೆ, ನಾವೆಲ್ಲ ಇದೀವೀಗ. ಬಂದ್ರೆ ಟೆರೆಸ್ ಮೇಲೆ ನೋಡೋಣ. ಕಾಣ್ತಿಲ್ವಲ್ಲ? ಹೌದು ಕಣೆ. ಎಲ್ಲ ಹೋಗಿರ್ಬೋದು. ಅಯ್ಯೋ ದೇವ್ರಿ, ಏನೇ ಮಾಡೋದೀಗ? ತುಂಬಾ ಭಯ ಆಗ್ತಿದೆಪ್ಪ. ಅಯ್ಯೋ, ಮಾಡುದು ಏನು ಕಾಣಿಸ್ತಾ ಇಲ್ಲ, ಬರೀ ಕಾಡು. ಸರಿ, ಹಾಗಾದ್ರೆ ಆಚೆ ಹೋಗ್ಬಿಟ್ಟು ದಾರಿ ಹುಡ್ಕೋಣ. ಬಂದ್ರೆ ಬರೇ. ಸಮಥಿಂಗ್ ಇಸ್ ರಾಂಗ್. ನಾವ್ ಈ ಕಾರ್ ಹೇಗ್ ಬಂದ್ವಿ? ಅದೇ ನಮಗ್ ಗೊತ್ತಾಗ್ತಿಲ್ಲ ಅಂತ ಆಗ್ಲಿಂದ ಹೇಳ್ತಿರೋದು. ಹಾ, ನಾವ್ ಬೆಂಗಳೂರಿನಿಂದ ಟ್ರಿಪ್ ಹೊರಡೋಕ್ ಮುಂಚೆ ಕಾಡ್ನಲ್ಲಿ ದೇವ ಭೂತ ಇದೆ ಅಂತ ಡಿಸ್ಕಸ್ ಮಾಡ್ತಾ ಇದ್ವಲ್ಲ, ಅದ್ ನಿಜ ಆಗುತ್ತೋ ಏನೋ. ಸುಮ್ನಿರೆ, ಯಾವಾಗ್ಲೂ ಅದೇ ಚಿಂತೆನೆ. ಈ ನೇಚರ್ ಎಷ್ಟು ಚೆನ್ನಾಗಿದೆ ಅಲ್ವಾ? ವೆರಿ ಬ್ಯೂಟಿಫುಲ್. ನನಗಂತೂ ಇಲ್ಲೇ ಇದ್ಬಿಡೋಣ ಅಂತ ಅನಿಸ್ತಾ ಇದೆ. ಹಾ, ನೀನ್ ಬೇಕಾದ್ರೆ ಇರು, ನನಗ್ ಭಯ ಆಗ್ತಿದೆ. ಮೊದಲು ನಾವ್ ಹೋಗೋದಿಕ್ಕೆ ದಾರಿ ತೋರ್ಸು, ಆಮೇಲೆ ಬೇಕಾದ್ರೆ ನೀನೊಬ್ಳೇ ಇರು. ನಿಮ್ಗೆಲ್ಲ ಎಂಜಾಯ್ ಮಾಡೋಕೆ ಬರಲ್ಲ ಕಣ್ರೆ. ಈ ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ? ನಿಮ್ಗೆಲ್ಲ ಏನೋ ಆಗಿದೆ ಕಣ್ರೆ. ಲೆಕ್ಚರರ್ ಕಾಣ್ತಾ ಇಲ್ಲ, ವ್ಯಾನ್ ಡ್ರೈವರ್ ಕಾಣ್ತಾ ಇಲ್ಲ, ಅಂಥದ್ರಲ್ಲಿ ಇವಳು ನೇಚರ್ನ ಎಂಜಾಯ್ ಮಾಡ್ತಾಳಂತೆ. ಈ ಪುಕ್ಕಿ ಹೇಳೋದು ನಿಜ ಕಣ್ರೆ. ನನಗೇನು ಈ ಜಾಗ ತುಂಬಾ ಅಪಾಯ ಅಂತ ಅನಿಸ್ತಾ ಇದೆ. ವಿದ್ಯೆ ಹೇಳೋದ್ ಸರಿ ಕಣ್ರೆ. ತುಳಸಿ, ಈ ಟೈಮಲ್ಲೂ ನಿಂಗ್ ತಮಾಷೆನಾ? ಮೊದ್ಲು ನಾವಿಲ್ಲಿಂದ ಹೊರಡೋ ದಾರಿ ಹುಡ್ಕೋಣ, ಅದ್ರ ಬಗ್ಗೆ ಯೋಚನೆ ಮಾಡಿ. ಈಗ ನಾವೇನ್ ಮಾಡ್ತಾ ಇರೋದು? ನಡೀರೆ, ಆಚೆ ಹೋಗೋ ದಾರಿ ಹುಡ್ಕೋಣ. ಬಂದ್ರೆ ಬಾರಿ. ತುಂಬಾ ಚೆನ್ನಾಗಿದೆ. ನನ್ಗಂತೂ ಈ ಕಾಡಲ್ಲಿ
ಸುತ್ತಿ ಸುತ್ತಿ ಸಾಕಾಗೋಗಿದೆ. ನಾನಂತೂ ಈ ತಣ್ಣಗಿರೋ ನೀರು ಸ್ನಾನ ಮಾಡ್ತೀನಿ. ಹೇಗೆ ಸ್ನಾನ ಮಾಡೋದು? ಏ ಹೋಗೆ, ಈ ನೇಚರು ಈ ಫಾಲ್ಸ್ ನೋಡ್ತಾ ಇದ್ರೆ ಬಟ್ಟೆ ಚಿಂತೆ ಬೇರೆ. ನಡೀರ ಹೋಗೋಣ. ನೋಡ್ಕೊಂಡ್ ಬರೇ. ಖುಷಿ ಕಣೆ. ಆಕಾಶ ಎತ್ತರಕ್ಕೆ ಗಾಳಿಯ ರೂಪದಲ್ಲಿ ತೇಲುತ್ತ ಹಾರುವ ಎಷ್ಟು ಹಾಯಾಗಿದೆ ಅಷ್ಟೇ ಹಿತವಾಗಿದೆ ತಣ್ಣನೆ ನೀರಿನಲ್ಲಿ ತುಂಬಿದ ಯೌವನದಲ್ಲಿ ಪ್ರಕೃತಿ ಧಾಮದಲ್ಲಿ ಜುಳುಜುಳು ದಾರಿಯಲ್ಲಿ ಎಷ್ಟು ಹಾಯಾಗಿದೆ ಅಷ್ಟೇ ಹಿತವಾಗಿದೆ ತಣ್ಣನೆ ನೀರಿನಲ್ಲಿ ತುಂಬಿದ ಯೌವನದಲ್ಲಿ
ಇದ್ದಾಳೆ. ಸ್ನೇಹ ಸ್ನೇಹ ಒಂದ್ ನಿಮಿಷ ಇರಿ, ಅರ್ಜೆಂಟ್ ಮಾಡ್ಬೇಡಿ. ಸ್ನೇಹ 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 ತುಂಬಾ ಥ್ಯಾಂಕ್ಸ್ ಕಣೆ ನಿಂಗೆ. ಅಮ್ಮ ತಾಯಿ, ನೀನ್ ಥ್ಯಾಂಕ್ಸ್ ಇರ್ಲಿ, ನಮ್ಗೆಲ್ಲ ನಿನ್ಗೇನಾಗೋಯ್ತು ಅಂತ ತುಂಬಾ ಭಯ ಆಗ್ಬಿಟ್ಟಿತ್ತು ಗೊತ್ತಾ? ಹೆದರಿದ್ರೆ ಇನ್ನೇನಾಗತ್ತೆ, ಆ ಬಾಡಿ ಫಾಲ್ಸ್ ಅಲ್ಲಿ ಬಿದ್ದಿರೋದನ್ನ ನೋಡಿದ್ಮೇಲೆ ನನ್ನ ಹೃದಯನೇ ಸ್ಟಾಪ್ ಆದಂಗ ಆಗೋಗಿತ್ತು. ಮೊದ್ಲೇ ನನ್ನ ಹಾರ್ಟು ವೀಕ್ ಕಣೆ. ಇಲ್ಲಿಂದ ಹೋಗೋಣ ಅನ್ಕೊಂಡ್ರೆ ಮತ್ತೆ ಇಲ್ಲಿಗೆ ಬಂದ್ಬಿಟ್ವಿ. ದಾರಿನೇ ಕಾಣ್ದೇ ಇದ್ರೆ ಹೇಗ್ ಇಲ್ಲಿಂದ ಹೋಗೋದು ಅಂತ. ಇಲ್ಲಿಂದ ಹೇಗ್ ಹೋಗೋದು ಅಂತ ಆಮೇಲೆ ಚಿಂತೆ ಮಾಡೋಣ. ಮೊದ್ಲು ಈ ಒದ್ದೆ ಬಟನ್ ಎಲ್ಲ ಚೇಂಜ್ ಮಾಡಿ ಏನಾದ್ರೂ ತಿನ್ನೋಣ. ನನ್ಗಂತೂ ತುಂಬಾ ಹಸುವಾಗ್ತಿದೆ. ಹೌದು ಹೌದು, ನಂಗೂ ತುಂಬಾ ಹಸುವಾಗಿದೆ. ಏಯ್ ತಿಂಡಿಪೋತಿ, ನೀನ್ ಇಲ್ಲಿ ತಿನ್ನೋದಕ್ಕೆ ಬಿಸಿ ಬಿಸಿಯಾಗಿ ಏನಾದ್ರು ಮಾಡಿಟ್ಟಿದ್ದಾರೆ ಅನ್ಕೊಂಡಿದ್ಯಾ? ಇಲ್ಲಿ ಗೆಡ್ಡೆ ಗೆಣಸು ತಿನ್ಬೋದು ಅಲ್ವೇನ್ರಿ? ನಾವೆಲ್ಲ ಈ ಮನೆ ಗೆಸ್ಟ್ ಅಲ್ಲ, ದಾರಿ ತಪ್ಪಿ ಬಂದಿರೋದು ಗೊತ್ತಾ? ತಿನ್ನಕ್ಕೇನ್ ಸಿಗತ್ತಿಲ್ಲಿ ಮಣ್ಣು. ಏ ಗೂಸ್ಲು, ನಿನ್ನೆ ಡಾಬಾನಲ್ಲಿ ಫ್ರೂಟ್ಸ್ ಬಿಸ್ಕೆಟ್ ಎಲ್ಲ ತಗೊಂಡಿದ್ವಲ್ಲ, ಅದೆಲ್ಲ ಲಗೇಜ್ ಬ್ಯಾಗ್ ನಲ್ಲಿದೆ, ಬನ್ನಿ ತಿನ್ನೋಣ. ಹೌದೌದು ತಿನ್ನೋಣ. ತಿಂಡಿಪೋತಿ ಯಾವಾಗ್ಲೂ ಉಳಿದಿದೆ ಗೋಳರೆ. ಲೇ, ಮನೆಯೆಲ್ಲ ಹುಡುಕಿದ್ದಾಯ್ತು, ನಮ್ ಲಗೇಜು ಬ್ಯಾಗ್ಸ್ ಎಲ್ಲ ಕಾಣಿಸ್ತಾನೆ ಇಲ್ವಲ್ರೇ? ಏನೇ ಮಾಡೋದೀಗ? ಒದ್ದೆ ಬಟ್ಟೆಲಿ ಹೀಗೆ ಇರ್ಬೇಕಾ? ಇದೆ, ಆತ್ರ ಪಡ್ಬೇಡ. ಈ ಮನೆ ಎಷ್ಟೊಂದ್ ಲಾವಿಶ್ ಆಗಿದೆ. ಇಲ್ಲಿ ಯಾವ್ದಾದ್ರು ಒಂದ್ರೆ ಸಿಕ್ಕೇ ಸಿಗತ್ತೆ. ಬನ್ರೆ ಹುಡ್ಕಣ. ಬರ್ರಿ. ಅಬ್ಬಾ, ಅಂತ ನೈಟಿಗಳೇನೋ ಸಿಕ್ತು. ಈಗ ತಿನ್ನಕ್ಕೇನಾದ್ರೂ ಸಿಗುತ್ತೇನೋ ನೋಡ್ರೆ. ಯಾವಾಗ್ಲೂ ತಿನ್ನೋ ಚಿಂತೆನ. ತುಳಸಿ ಸಾಕ್ ನಿಲ್ಸೆ, ಯಾವಾಗ್ಲೂ ಅವಳಲ್ಲಿ ರೇಗಿಸ್ಬೇಡ. ಬಾರೆ, ಕಿಚನ್ ಅಲ್ಲಿ ತಿನ್ನಕ್ಕೇನಾದ್ರೂ ಸಿಗತ್ತಾ ಅಂತ ನೋಡ್ಕೊಂಡು ಬರೋಣ. ಯಾಕೆ ಕೂತ್ಕೊಂಡ್ರಿ? ಏನು ಆಗಿಲ್ವೇ? ಮಮತಾನೆ ಕಿರ್ಚಿದ್ದು. ಏ ಇಲ್ ನೋಡ್ರಿ, ಫ್ರಿಡ್ಜ್ ನಲ್ಲಿ ಎಷ್ಟೊಂದು ತಿನ್ನಕ್ ಐಟಮ್ಸ್ ಇದೆ. ವಾವ್, ಎಲ್ಲಾ ತರ ಐಟಮ್ಸ್ ಇದೆ. ಹೀಗೆ ನೋಡ್ತಾ ಇದ್ರೆ ಹೊಟ್ಟೆ ತುಂಬುತ್ತಾ? ಬೇಗ ಪ್ರಿಪೇರ್ ಮಾಡಿ ತಿನ್ನೋಣವಾ? ಈ ತಿಂಡಿ ಪೋತಿ ಅರ್ಜೆಂಟ್ ನೋಡಿದ್ರೆ ಹಸಿ ಹಸಿಯಾಗೆ ತಿಂದ್ ಹಾಕ್ಬಿಡ್ತಾಳೆ ಅನ್ಸುತ್ತೆ. ಅಮ್ಮ ತಾಯಿ, ನಮಗೂ ಒಂದ್ ಸ್ವಲ್ಪ ಉಳ್ಸೆ. ಹೌದು ಹೌದು, ಹಸ್ವೆ ಆಗದೆ ಇರೋ ತರ ನಾಟಕ ಮಾಡ್ಬೇಡ್ರಮ್ಮ. ನಾನಿಲ್ಲಿ ಇರೋದನ್ನೆಲ್ಲ ತಿಂದ್ ಮುಗಿಸ್ಬಿಟ್ರೆ ನೀವೆಲ್ಲ ಕಾಡಲ್ಲಿರೋ ಹುಲ್ ತಿನ್ಬೇಕಾಗತ್ತೆ ಅಷ್ಟೇ. ತಮಾಷೆಗೆ ಹೇಳ್ದೆ ಕಣೆ ಅಷ್ಟೇ. ಅದನ್ನೇ ಸೀರಿಯಸ್ ಆಗಿ ತಗೊಂಡು ನಮ್ಮನ್ನೆಲ್ಲ ಉಪವಾಸ ಹಾಕ್ಬೇಡಮ್ಮ. ನಮ್ಗೆಲ್ಲ ತುಂಬಾ ಹಶ್ವಾಗ್ತಿದೆ ಕಣೆ. ಓಕೆ ಓಕೆ, ಫಸ್ಟ್ ಕ್ಲಾಸ್ ಆಗಿ ತಿಂಡಿ ಮಾಡೋಣ, ಆಮೇಲೆ ಊಟದ ಯೋಚನೆ ಮಾಡೋಣ, ಆಯ್ತಾ? ಊಟ ತಿಂಡಿ ಬಗ್ಗೆ ಆಮೇಲೆ ಯೋಚನೆ ಮಾಡು. ಮೊದ್ಲು ನಮ್ ಎಲ್ಲಾರ್ಗೂ ಫಸ್ಟ್ ಕ್ಲಾಸ್ ಆಗಿ ಕಾಫಿ ಮಾಡ್ಕೊಡೆ. ಓಕೆ ಓಕೆ, ಬಿಸಿ ಬಿಸಿಯಾಗಿ ಫಸ್ಟ್ ಕಾಫಿ ಮಾಡ್ಕೊಡ್ತೀನಿ. ನೀವೆಲ್ರೂ ಹೋಗಿ ರೆಸ್ಟ್ ತಗೊಳ್ಳಿ, ಆಯ್ತಾ? ನಲ್ಲಿ ಆನ್ ಮಾಡ್ಲಿಲ್ಲ ನಾನು. ನೀರು ಹೇಗ್ ಬಂತು? ಸ್ಟವ್ ಹಚ್ಚಿದ್ಯಾರು? ಯಾರಿದಾರಿಲ್ಲಿ? ಏನು ಗೊತ್ತಾಗ್ತಿಲ್ವಲ್ಲ.
ಎಲ್ರೂ ಬಂದ್ರೆ ನಾನು ಇಲ್ಲಿ ಕುತ್ಕೋತೀನಮ್ಮ. ನಾ ಹೋಗಿ ನೋಡ್ತೀನಿ. ಏನೇ ಕಾಫಿ ರೆಡಿ ಆಯ್ತಾ? ನಾನ್ ಕಾಫಿ ರೆಡಿ ಮಾಡ್ತೀನಿ, ನೀನ್ ಬ್ರೆಡ್ ತಗೊಂಡ್ ಹೋಗು. ಸರಿ. ಬೇಗ ಬಾರೆ. ಇರೇ ಬಾರಿಮ್ಮ, ಹಶ್ವಾಗ್ತಿದೆ, ಬೇಗ ಬಾರೆ. ಫ್ರೆಶ್ ಬ್ರೆಡ್ ರೆಡಿ. ಕಾಫಿ ರೆಡಿ. ತಗೊಂಡ್ರಿ. ನನ್ಗೆ ಕೊಡೆ, ಪ್ಲೇಟ್ ಕೊಡೆ. ನಂಗೆ ಪ್ಲೇಟ್ ಕೊಡೆ. ಸರಿ, 2 ಪೀಸ್ ಮೇಲೆ 1 ಪೀಸ್ ಎಕ್ಸ್ಟ್ರಾ ಸಿಗಲ್ಲ. ಹೀಗೆ ಟೈಮ್ಗೆ ಕಾಫಿ ತಿಂಡಿ ಸಿಗ್ತಾ ಇದ್ರೆ ಈ ಬಂಗ್ಲೆಲಿ ಸೆಟ್ಲ್ ಆಗ್ಬಿಡ್ಬೋದು ಅಲ್ವಾ? ಇಲ್ಲಿ ಸಿಕ್ಕಾಕೊಂಡು 1 ದಿನಕ್ಕೆ 1 ವರ್ಷ ಆದಾಗಿದೆ. ಇನ್ ಇಲ್ಲೇ ಇದ್ರೆ ಹುಚ್ಚಿಡ್ದ್ ಬಿಡುತ್ತೆ ಅಷ್ಟೇ. ನನ್ಗೊಂದು ಅನುಮಾನ, ಈ ಬಂಗ್ಲೆಲಿ ಯಾರೋ ಇದ್ದಾರೆ. ಅಮ್ಮ ತಾಯಿ, ಮತ್ತೆ ನನ್ನನ್ನು ಹೆದರ್ಸ್ಬೇಡ ಕಣೆ. ಹೆದ್ರು ಅಂತದ್ ಏನಿದೆ? ನಾನ್ ಹೇಳಿದ್ದು ಈ ಮನೇಲಿ ಯಾರೋ ವಾಸ ಮಾಡ್ತಾ ಇದಾರೆ, ಈಗ ಅವರೆಲ್ಲ ಆಚೆ ಹೋಗಿದ್ದಾರೆ, ಮತ್ತೆ ಅವ್ರು ವಾಪಸ್ ಬಂದ್ರು ಬರ್ಬೋದಲ್ವಾ? ಬರ್ಬಹುದು. ಇಲ್ಲಿ ಎಲ್ಲ ಅನುಕೂಲ ಇದೆ. ಹೊರಗಡೆ ನೋಡಿದ್ರೆ ಭೂತ್ ಬಂಗ್ಲೆ, ಒಳಗಡೆ ನೋಡಿದ್ರೆ ರಿಚ್ ಬಂಗ್ಲೆ. ಒಂದ್ ಫ್ಯಾಮಿಲಿಗೆ ಬೇಕಾದ ಎಲ್ಲಾ ಫೆಸಿಲಿಟೀಸು ಇಲ್ಲಿದೆ ಕಣ್ರೆ. ಅವಳು ಹೇಳೋದು ನಿಜ ಅನ್ಸುತ್ತೆ. ಈಗ ಸಂಜೆ ಹೊತ್ತಿಗೆ ಹೊರಗಡೆಯಿಂದ ಯಾರಾದ್ರೂ ಬಂದ್ರು ಬರ್ಬೋದು. ಆಗ ನಾವು ಹೊರಗಡೆ ಹೋಗೋದಕ್ ದಾರಿ ಸಿಕ್ಕೇ ಸಿಗುತ್ತೆ. ನನ್ಗಂತೂ ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರೋಣ ಅನ್ಸ್ತಾ ಇದೆ. ನೀನಿರಮ್ಮ ತಾಯಿ, ನಾವೆಲ್ಲರೂ ಹೋಗ್ತೀವಿ. ನನ್ಗಂತೂ ಬೆಳಿಗ್ಗೆಯಿಂದ ಆ ಡೆಡ್ ಬಾಡಿನೇ ಕಣ್ಮುಂದೆ ಬರ್ತಾ ಇದೆ. ಹೌದು, ಆ ಡೆಡ್ ಬಾಡಿ ಯಾರ್ದಿರ್ಬಹುದು? ಯಾರ್ದಾದ್ರೆ ನಮ್ಗೇನು? ಹಾ, ನನ್ಗೊಂದ್ ಡೌಟು. ಫಾಲ್ಸ್ ಅಲ್ಲಿ ಆ ಬಾಡಿ ಬಿತ್ತಲ್ಲ, ಅವ್ರದೇ ಇರ್ಬೇಕು ಈ ಬಂಗ್ಲೆ. ಆಹಾ, ವಾಟ್ ಅನ್ ಇಮ್ಯಾಜಿನೇಷನ್. ನೀನೊಂದ್ ಮರ್ಡರ್ ಮಿಸ್ಟ್ರಿ ಸೀರಿಯಲ್ಗೆ ಒಳ್ಳೆ ಕತೆ ಬರಿಬೋದ್ ಕಣೆ. ಹೌದು, ನಮ್ ಲೆಕ್ಚರರು ಮತ್ತ ಡ್ರೈವರು ಎಲ್ಲಿ ಹೋದ್ರು ಅಂತ ಅರ್ಥ ಆಗ್ತಿಲ್ಲ. ಅವರು ನಮ್ ಹಾಗೆ ಎಲ್ಲಾದ್ರೂ ಸಿಕ್ಕಾಕೊಂಡಿರ್ಬೋದಲ್ವಾ? ಪಾಪ, ನಮ್ಮನ್ನೆಲ್ಲ ಹುಡ್ಕೊಂಡು ಎಲ್ಲಿ ಅಲಿತಾ ಇದ್ದಾರೋ ಏನೋ. ಹೌದು ಕಣೆ, ನಂಗ್ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ತುಂಬಾ ಭಯ ಆಗತ್ತೆ. ಒಂದ್ ವೇಳೆ ಆ ಬಾಡಿ ನಮ್ ಗಾಡಿ ಡ್ರೈವರ್ದೇ ಆಗಿದ್ರೆ? ಅಯ್ಯೋ ದೇವ್ರೆ, ಇದ್ರೂ ಇರ್ಬಹುದು ಕಣೆ. ಫಾಲ್ಸ್ ಹತ್ರ ಹೋಗ್ ನೋಡೋಣ. ಮತ್ತೆ ಫಾಲ್ಸ್ ಹತ್ರ ನಾನ್ ಬರಲ್ಲಪ್ಪ, ನೀವು ಬೇಕಾದ್ರೆ ಹೋಗ್ ನೋಡ್ಕೊಂಡ್ ಬನ್ನಿ. ಒಳ್ಳೆ ಗೂಸ್ತ ತರ ಮಾತಾಡ್ಬೇಡ್ವೆ ನೀನು. ಫಾರೆಸ್ಟ್ ಅಲ್ಲಿ ಮಿಸ್ ಆಗಿರೋ ನಮ್ ಡ್ರೈವರು ಫಾಲ್ಸ್ ಅಲ್ಲಿ ಬೀಳೋಕ್ ಹೇಗ್ ಸಾಧ್ಯ? ಅದು ಖಂಡಿತ ನಮ್ ಡ್ರೈವರ್ ಅಂತೂ ಅಲ್ಲ. ಅದ್ ಹೇಗ್ ಹೇಳ್ತಿದೀಯ ನೀನು? ಅವ್ರು ಎಲ್ಲಿದಾರೋ, ನಾವೀಗ ಎಷ್ಟು ದೂರದಲ್ಲಿದ್ದೀವೋ ಯಾರಿಗೊತ್ತು? ಅಯ್ಯೋ ಸಾಕು ನಿಲ್ಲಿಸ್ರೆ, ಬರೀ ಆ ಬಾಡಿ ಬಗ್ಗೆನೇ ಮಾತಾಡ್ತಾ ಇದ್ದೀರಾ. ನಾನ್ ಮೊದ್ಲೇ ಇಲ್ಲಿ ಹೆದರ್ಕೊಂಡಿದ್ದೀನಿ. ಎಲ್ಲ ಬಾಯಿ ಮುಚ್ಕೊಂಡು ಸುಮ್ನಿರ್ತೀರಾ? ಆಯ್ತಮ್ಮ ತಾಯಿ, ಇನ್ ನಾವ್ ಮಾತಾಡಲ್ಲ, ಸರಿನಾ? ಸರಿ ಬಿಡು. ಅನ್ಸುತ್ತೆ ಆ ಡೆಡ್ ಬಾಡಿ. ಮುಚ್ಚೆ ಬಾಯಿ, ಸಾಕು, ಎಲ್ಲಿ ಬಾಯಿ ಮುಚ್ಕೊಂಡು ಕೂತ್ಕೋತೀರಾ? ನಾವೆಲ್ಲ ಎಲ್ಲಿದ್ದೀವಿ? ಇಲ್ಲಿಗೆ ಹೇಗ್ ಬಂದ್ವಿ? ನೀವೆಲ್ಲ ಯಾರು? 2 ದಿವಸದಿಂದ ನೀವು ಮೂವರು ಜ್ಞಾನ ತಪ್ಪಿ ರಸ್ತೆ ಬದಿಲ್ ಬಿದ್ದಿದ್ರಿ. ನಾವೇ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಹೌದಾ? 2 ದಿವಸ ಆಯ್ತು. ಹ್ಞೂ ಅಮ್ಮವ್ರೆ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನಿಮ್ಗೆಲ್ಲ ಜ್ಞಾನ ಬಂದಿದ್ದು. ನಮ್ ಜೊತೆ ಬಂದಿದ್ ಕಾಲೇಜ್ ಹುಡುಗಿರಲ್ಲ ಎಲ್ಲಿ? ಅವರೆಲ್ಲ ಎಲ್ಲಿ ಹೋದ್ರು? ಬೇರೆ ಹುಡುಗಿರ ನಿಮ್ ಜೊತೆ ಯಾರು ಇರಲ್ಲ. ಏನ್ ಹೀಗ್ ಹೇಳ್ತಿದ್ದೀರಾ? ಹೌದು ಸ್ವಾಮಿ, ಸತ್ಯನೇ ಹೇಳ್ತಾ ಇದೀವಿ. ಮತ್ತೆ ನಮ್ ಹುಡುಗಿರೆಲ್ಲ ಏನಾದ್ರು? ಹುಡುಗಿರ ಮೊದಲ ಕೊನೆಯಾರ? ಹೌದು, ಯಾಕೆ? ಅದೆಲ್ಲ ದೇವದಾಟ. ದೇವದಾಟನ? ಏನ್ರಿ
ಹೀಗ್ ಹೇಳ್ತಿದ್ದೀರಾ? ಹೌದು ಸ್ವಾಮಿ, ಆ ದೇವ ಮದುವೆ ಆಗಿರೋ ಹುಡುಗಿನ ಎತ್ಕೊಂಡೋಗಿ ಇಟ್ಕೊತದೆ. ನಗ್ಬೇಡಮ್ಮವ್ರೆ, ಇದು ನಿಮ್ ವಸ್ತು. ಅಲ್ಲಿ ಅಮಾವಾಸ್ಯೆ ಉಳ್ಮೆಗೆ ಹಿಂಗ್ ನಡೀತಾನೆ ಇರ್ತದೆ. ಮತ್ತೆ ನಮ್ ವ್ಯಾನು, ನಮ್ ಲಗೇಜು ಎಲ್ಲ ಎಲ್ಲಿ? ಸ್ವಾಮಿ, ನಿಮ್ಗೆ ಅವಾಗಲೇ ಹೇಳಿಲ್ವಾ ನಿಮ್ ಮೂವರು ಬಿಟ್ರೆ ಬೇರೆ ಯಾರು ಇರ್ಲಿಲ್ಲ ಅಂತ? ಈಗ ನಾವು ಎಲ್ಲಿದ್ದೀವಿ? ಈಗ ನೀವು ದೋಣಿಗಾಲಲ್ಲಿದ್ದೀರಾ. ದೋಣಿಗಾಲ? ರೀ ಸ್ವಾಮಿ, ಪಕ್ಕದಲ್ಲಿರೋ ಇನ್ನೊಂದ್ ಯಾವ್ದಾದ್ರು ದೊಡ್ಡೂರ ಹೆಸರು ಹೇಳ್ರಿ. ದೊಡ್ಡೂರ? ಇಲ್ಲಿಂದ ಪಟ್ನಕ್ಕೆ 20 ಮೈಲಿ ಹೋಗ್ಬೇಕು. 20 ಮೈಲಿನ? ಅಲ್ಲಿಗೆ ಹೇಗ್ ಹೋಗೋದು? ಇಲ್ಲಿಂದ 2 ಮೈಲಿ ನಡ್ಕೊಂಡು ಹೋದ್ರೆ ಅಲ್ಲಿ ಬ್ಯಾಟ್ರೈನ್ ಕತ್ರಿ ಸಿಗ್ತದೆ. ಅಲ್ಲಿಂದ ಬಸ್ ಹತ್ತ ಹೋಗೋದು. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲಮ್ಮ, ಹುಡುಗಿರಿಲ್ದೆ ಕಾಲೇಜ್ಗೆ ಹೇಗ್ ಹೋಗೋದು? ಪ್ರಿನ್ಸಿಪಲ್ ಹೇಗ್ ಮುಖ ತೋರ್ಸೋದು? ಅದು ಅಲ್ದೆ ಪೇರೆಂಟ್ಸ್ ಏನ್ ಹೇಳೋದು? ಅದೇ ನನ್ಗೂ ಅರ್ಥ ಆಗ್ತಿಲ್ಲ. ಮೇಡಮ್, ನೀವೇನು ಹೆದರ್ಕೋಬೇಡಿ. ಇಲ್ಲಿಂದ ಸೀದಾ ಹೋಗೋಣ. ಪ್ರಿನ್ಸಿಪಲ್ ಹತ್ರ ನಡೆದ ವಿಷಯ ಎಲ್ಲ ಹೇಳೋಣ. ಅವ್ರು ಹೇಗ್ ಹೇಳ್ತಾರೋ ಹಾಗೆ ಕೇಳೋಣ. ಏನಂತೀರಾ? ಸರಿ. ಒಂದಿನ ಕಳೆದ್ರು ಯಾರು ಬರ್ಲೇ ಇಲ್ಲ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಹೌದು ಕಣ್ರಿ, ನನಗೂ ಈ ಮನೆ ಮೇಲೆ ಅನುಮಾನ ಬರ್ತಾ ಇದೆ. ನಿಜವಾಗ್ಲೂ ಈ ಮನೇಲಿ ಯಾರಾದ್ರೂ ಇದಾರೋ ಇಲ್ವೋ ಅಂತ. ಆ ಫಾಲ್ಸ್ ಅಲ್ಲಿ ಬಿದ್ದ ಹೆಣಕ್ಕೂ ಈ ಮನೆಗೂ ಏನೋ ಲಿಂಕ್ ಇದೆ ಕಣೆ. ಇರ್ಬೋದು ಕಣೆ, ಹೆಣ ಯಾವ್ದಾದ್ರೂ ಆಗಿರ್ಲಿ, ಎಷ್ಟೇ ಕಷ್ಟ ಆದ್ರೂ ನಾಳೆ ಎಲ್ಲರೂ ನಾವ್ ಇಲ್ಲಿಂದ ಹೊರಡಬೇಕು. ಹೌದು ಕಣ್ರೆ, ಮೊದ್ಲು ಇಲ್ಲಿಂದ ತಪ್ಪಿಸ್ಕೊಳ್ಳೋಣ. ಹೌದಪ್ಪ, ಈಗ ಹೊಟ್ಟೆ ತುಂಬಾ ಹಶ್ವಾಗ್ತಿದೆ. ಒಳಗಡೆ ಏನಾದ್ರೂ ಉಳಿದಿದ್ರೆ ಎಲ್ರೂ ತಿಂದು ಮಲ್ಕೊಳ್ಳೋಣ. ಹೌದು, ನನಗೂ ತುಂಬಾ ಹಸುವಾಗ್ತಿದೆ. ಈಗ ಚಳಿ ಬೇರೆ. ನಡೀರೆ ಎಲ್ಲ ಒಳಗಡೆ ಹೋಗೋಣ. ಏ ತುಳಸಿ, ಎಲ್ಲೋ ಮದ್ವೆ ವಾದಿ ಸೌಂಡ್ ಕೇಳಿಸ್ತಾ ಇದೆ ಅಲ್ವಾ? ಹಾ, ಈ ಕಾಡ್ನಲ್ಲಿ ಮದ್ವೆ ವಾದಿ ಸೌಂಡಾ? ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆ ಕಣೆ ಗೀತಾ. ವಾವ್, ಫ್ಯಾಂಟಾಸ್ಟಿಕ್ ಕಣೆ. ಯಾರು ಜನ ಇದಾರೆ ಅಂತ ಕಾಣಿಸುತ್ತೆ. ಹೋಗ್ ನೋಡೋಣ. ಈ ರಾತ್ರಿಲ್ಲ, ಬೇಡಪ್ಪ, ಬೆಳಿಗ್ಗೆ ಹೋಗಿ ನೋಡೋಣ ಕಣ್ರೆ. ಹೆದರ್ಕೋಬೇಡ ಕಣೆ. ಇಲ್ಲಿ ಯಾವ್ದೋ ಮದ್ವೆ ತಂಡ ಪಾಸ್ ಆಗ್ತಿದೆ ಅಂತ ಕಾಣಿಸುತ್ತೆ. ನಾವು ಅವ್ರ ಜೊತೆ ಸೇರ್ಕೊಂಡು ಈ ಕಾಡನ್ನ ದಾಟ್ಬಿಡೋಣ. ಏನು, ಈ ಕಾಡಲ್ಲಿ ಇಷ್ಟೊತ್ತಲ್ಲಿ ಮದ್ವೆ ಗ್ರೂಪಾ? ನನ್ಗೆ ಯಾಕೋ ಭಯ ಆಗ್ತಿದೆ ಕಣ್ರೆ. ಈ ತುಳಸಿ, ಈ ಪುಕ್ಲಿ ಹೇಳೋದು ನಿಜ ಅನ್ಸುತ್ತೆ. ಲಾಜಿಕಲಿ ಶಿ ಇಸ್ ರೈಟ್. ಯಾ ಗೂಸ್ಲುಗಳ, ಈ ಕಾಡಲ್ಲಿ ಅಕ್ಕ ಪಕ್ಕ ಯಾವ್ದಾದ್ರು ವಿಲೇಜ್ ಇದ್ದೇ ಇರುತ್ತೆ. ಹಳ್ಳಿಯವರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಥವಾ ಗಾಡಿಲಿ ಹೋಗ್ತಾ ಇರ್ತಾರೆ. ಈ ಕಾಡಲ್ಲೂ ಯಾವ್ದಾದ್ರು ಮದ್ವೆ ಗ್ರೂಪ್ ಹೋಗ್ತಾ ಇರ್ಬೇಕು. ಬಂದ್ರೆ ನೋಡೋಣ. ಎಸ್, ಇಳ ಹೇಳೋದ್ರಲ್ಲಿ ನಿಜ ಇದೆ. ಏನಾದ್ರೂ ಆಗ್ಲಿ, ಅವ್ರನ್ನ ಹೇಗಾದ್ರೂ ಮಾಡಿ ಮೀಟ್ ಮಾಡೋಣ. ಬನ್ರೆ.
ಏನಾಯ್ತು? ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಹೊರಗಡೆ ಎಲ್ಲಾದ್ರೂ ಇರ್ಬೋದು, ಹೋಗಿ ನೋಡ್ಕೊಂಡ್ ಬರೋಣ. ಬಂದ್ರೆ ಸ್ನೇಹ ಸ್ನೇಹ ನ್ಯಾಯವಾಗಿ ಮಕ್ಳೇ ನಮ್ಮಿಂದ ದೂರ ಆಗ್ಬಿಟ್ಲಲ್ಲೇ. ಏನೇ ಮಾಡೋದೀಗ? ನನ್ಗಂತೂ ದಿಕ್ಕೆ ತೋಚ್ತಾ ಇಲ್ಲ ಕಡೆ. ಇವಳು ಸತ್ತ ಶಾಕಿಂದ ನನ್ ತಲೆಗೆ ಏನು ಹೊಳಿತಾನೆ ಇಲ್ಲ. ಇಳಿದು ಚೆಕ್ ಮಾಡೋಣ ಅಂತ ಹೋದೆ, ಯಾರೋ ಬಂದು ಹಿಂದೆಯಿಂದ ತಲೆಗೆ ಬಲವಾಗಿ ಹೊಡೆದ್ರು ಸರ್. ಆಮೇಲೆ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ ಸರ್. ಸರ್, ನಮ್ ಡ್ರೈವರು ವ್ಯಾನ್ ಇಂದ ಇಳಿದು ಹೋದ್ಮೇಲೆ ವ್ಯಾನ್ ಎಲ್ಲ ಒಂಥರ ಕತ್ತಾಗೋಯ್ತು ಸರ್. ಆಮೇಲೆ ಏನಾಯ್ತು ಅಂತ ನಮಗ್ ಗೊತ್ತೇ ಆಗ್ಲಿಲ್ಲ ಸರ್. ಹಾಗಾದ್ರೆ ನಮ್ ಸ್ಟೂಡೆಂಟ್ಸ್ ಎಲ್ಲ ಏನಾದ್ರು? ಸರ್, ನಮ್ ಸ್ಟೂಡೆಂಟ್ಸ್ ನೆಲ್ಲ ಆ ದೆವ್ವ ಎತ್ಕೊಂಡ್ ಹೋಗಿರ್ಬೋದು ಅಂತ ಆ ಹಳ್ಳಿಯವರೆಲ್ಲ ಹೇಳ್ತಾ ಇದ್ರು ಸರ್. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಏನ್ ಹೇಳ್ತಿದ್ದೀರಾ ನೀವು? ದೆವ್ವನ? ಹೌದು ಸರ್. ಈ ರೀತಿ ಬಹಳಷ್ಟು ಸಾರಿ ಆಗಿದೆ ಅಂತೆ ಸರ್. ಹಾಗಾದ್ರೆ ನಿಮ್ಮನ್ನ ಕೂತ್ಕೊಂಡು ಹೋಗಿಲ್ಲ ದೆವ್ವ? ಮದುವೆ ಆದವ್ರನ್ನ ಬಿಟ್ಟು ಬರೀ ಕನ್ಯರ್ನ ಮಾತ್ರ ಎತ್ಕೊಂಡು ಹೋಗುತ್ತೆ ಅಂತೆ ಸರ್. ನೋಡಿ, ತಲೆ ಇಲ್ಲದೆ ಏನೇನೋ ಮಾತಾಡಬೇಡಿ. ಅವ್ರ ಕಡೆಯಿಂದ ಏನಾದ್ರೂ ಇನ್ಫಾರ್ಮೇಶನ್ ಬರಬಹುದು, ಕಾದ್ ನೋಡೋಣ. ಸರ್, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಹೇಗೆ? ನೋಡಿ ಮೇಡಮ್, ನಾವು ಇಷ್ಟು ಬೇಗ ಯಾವುದೇ ಡಿಸಿಷನ್ ಬರೋದು ಬೇಡ. ಇನ್ನೂ ಒಂದ್ 2 ದಿವಸ ಕಾಯೋಣ. ಆವಾಗ್ಲೂ ಏನು ಕ್ಲೂ ಸಿಗದೆ ಹೋದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ರೆ ಆಯ್ತು. ಸರ್, ಬೇರೆ ಸ್ಟೂಡೆಂಟ್ಸ್ ಅವ್ರ ಬಗ್ಗೆ ಕೇಳಿದ್ರೆ ನಾವೇನ್ ಸರ್ ಹೇಳೋದು? ನೋಡಿ, ಅವರು ಪ್ರಾಜೆಕ್ಟ್ ವರ್ಕ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ನೆಕ್ಸ್ಟ್ ವೀಕು ಅವ್ರನ್ನ ಕರ್ಕೊಂಡ್ ಬರ್ತೀವಿ ಅಂತ ನೆಪ ಹೇಳಿ. ಅವ್ರು ಬರೋವರೆಗೂ ಸತ್ಯಾಂಶ ಏನು ಅನ್ನೋದನ್ನ ಯಾರ ಮುಂದೆನೂ ಬಾಯ್ ಬಿಡ್ಬೇಡಿ.
ಈ ಸ್ನೇಹ ಮನೆಯಿಂದ ಹೊರಗಡೆ ಹೇಗ್ ಹೋದ್ಲು? ಅವಳು ಯಾಕೆ ಹೋಗ್ತಾಳೆ? ಮೊದ್ಲೇ ಅವಳು ತುಂಬಾ ಪುಕ್ಲಿ. ನನ್ಗನ್ಸುತ್ತೆ ಅವಳನ್ನ ಯಾರಾದ್ರೂ ಎತ್ಕೊಂಡು ಹೋಗಿರ್ಬೋದಾ ಅಂತ. ಇಲ್ಲ, ಯಾರಾದ್ರೂ ಒಳಗ್ ಬಂದಿದ್ರೆ ಅವಳು ನಮ್ಮನ್ನೆಲ್ಲ ಖಂಡಿತ ಎಬ್ಬಿಸ್ತಾ ಇದ್ಲು. ಮೋಸ್ಟ್ಲಿ ಅವಳು ಗೊತ್ತಾಗ್ದಿರೋ ಹಾಗೆ ಯಾರೋ ಅವಳನ್ನ ಎತ್ಕೊಂಡು ಹೋಗಿರ್ಬೇಕು. ಓ ಗಾಡ್, ಇದ್ ಖಂಡಿತ ಮನುಷ್ಯ ಕೆಲ್ಸ ಅಲ್ಲ. ಇಲ್ಲೇನು ದೆವ್ವಭೂತ ಇರ್ಬೇಕು ಕಣ್ರೆ. ಖಂಡಿತ ಇಲ್ಲ. ಈ ಜಾಗದಲ್ಲಿ ಏನೋ ಒಂದ್ ಶಕ್ತಿ ಇದೆ. ಅದ್ರಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ನಾವೆಲ್ಲರೂ ಇಲ್ಲಿಂದ ತಪ್ಪಿಸ್ಕೊಳ್ಳೇಬೇಕು. ಕರೆಕ್ಟ್. ನಾನಂತೂ ಇಲ್ಲಿ ಒಂದ್ ರಾತ್ರಿನೂ ಇರಲ್ಲ. ನಾಳೆ ರಾತ್ರಿ ಬಗ್ಗೆ ನಾಳೆ ಯೋಚನೆ ಮಾಡೋಣ. ಇವತ್ತೊಂದ್ ರಾತ್ರಿ ಎಲ್ಲರೂ ಎಚ್ಚರವಾಗಿದ್ದು ಹುಷಾರಾಗಿರೋಣ. ನಿದ್ದೆ ಎಲ್ಲೇ ಬರುತ್ತೆ? ನಿನ್ನೆವರೆಗೂ ನಮ್ ಜೊತೆ ಸ್ನೇಹ ಇವತ್ತಿಲ್ಲ. ಅವಳ ನೆನೆಸ್ಕೊಂಡ್ರೆ ಅಳುನೇ ಬರುತ್ತೆ. ಈ ಮಮತಾ, ತುಳಸಿ, ಅಳ್ಬೇಡ್ರೆ ಪ್ಲೀಸ್, ಅಳ್ಬೇಡ್ರೆ. ನಿನ್ಗೆ ಅಳುನೇ ಬರಲ್ವೇನೆ? ನೀನು ಫ್ರೆಂಡ ಮಕ್ಳಿನ್ ಕಳ್ಕೊಂಡ್ ದುಃಖ ನಿನಗ್ ಸ್ವಲ್ಪನೂ ಇಲ್ಲ. ಇವರ ಫ್ರೆಂಡ್ಶಿಪ್ ಅನ್ನ ನಾಟಕ ಆಡ್ತಿದ್ಯಾ ನೀನು. ಶಟ್ ಅಪ್. ಹುಚ್ಚಿದಾಗ ಏನೋ ಮಾತಾಡ್ಬೇಡ. ನನಗೂ ದುಃಖ ಆಗ್ತಾ ಇದೆ, ಅಳು ಬರ್ತಾ ಇದೆ. ಹಾಗಂತ ಹತ್ಕೊಂಡ್ ಕೂತ್ಕೊಂಡ್ರೆ ನಮ್ಗಳ ಗತಿ ಏನು? ಅದಕ್ಕೆ ತಲೆ ಕೆಡ್ಸ್ಕೊಂಡು ಒದ್ದಾಡ್ತಾ ಇದ್ದೀನಿ. ಒಳಗೆ ಅಳ್ತಾ ಇದ್ದೀನಿ.
2 ದಿವಸ ಆದ್ರೂ ಯಾವ ಸ್ಟೂಡೆಂಟ್ಸ್ ಬರಲ್ವಲ್ಲ ಸರ್? ಸರ್, ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಬಿಡಿ ಸರ್. ಏನು ಕಂಪ್ಲೇಂಟಾ? ಸಬ್ ಇನ್ಸ್ಪೆಕ್ಟರ್ ಮಿಸ್ಟರ್ ರಾಮು ಅವರು ಕೊಡಿ. ನಾನೇ ಮಾತಾಡ್ತಾ ಇದ್ದೀನಿ. ನೀವು? ನಾನು ಪೃಥ್ವಿ ಕಾಲೇಜ್ ಪ್ರಿನ್ಸಿಪಲ್ ಮಾತಾಡ್ತಿರೋದು. ಸರ್ ನೀವಾ? ಹೇಳಿ ಸರ್. ಸ್ವಲ್ಪ ಪರ್ಸನಲ್, ಇಲ್ಲಿಗೆ ಬಂದ್ರೆ ಚೆನ್ನಾಗಿತ್ತು. ಓಕೆ ಸರ್, ಬರ್ತೀನಿ. ಬರ್ತೀರಾ? ಓಕೆ, ಥ್ಯಾಂಕ್ ಯು. ಎಲ್ಲ ನಿನ್ ಭ್ರಮೆ. ಶವರಲ್ಲಿ ಬ್ಲಡ್ ಬರ್ತಾ ಇಲ್ವಲ್ಲ, ನೋಡು, ಕಣ್ಬಿಟ್ ನೋಡೆ. ಅಯ್ಯೋ, ಎಲ್ಲ ನಿನ್ ಭ್ರಮೆ ಕಣೆ. ತಗೋ ಟವಲ್. ನಿನ್ನೆ ರಾತ್ರಿ ನೋಡಿದ್ರೆ ಹಾಕಿ ಕಿರ್ಚ್ಕೊಂಡೆ. ಈಗ ನೋಡಿದ್ರೆ ಶವರಲ್ಲಿ ಬ್ಲಡ್ ಬರ್ತಾ ಇದೆ ಅಂತ ನಮ್ಮನ್ನ ಹೆದರ್ಸ್ತಿದ್ಯಾ. ಎಲ್ಲ ನಿನ್ ಭ್ರಮೆ. ಹಾ, ನನಗ್ ಭ್ರಮೆ. ಹೌದು ಕಣ್ರೆ, ನನಗ್ ಭ್ರಮೆನೆ. ಸ್ನೇಹ ಸತ್ತಿದ್ ಭ್ರಮೆನಾ ಇಲ್ಲ ಸತ್ಯನಾ? Yes, come on, tell me. ಹೇಳ್ರೆ. ನೀವ್ಯಾರು ಹೇಳಕ್ಕಾಗಲ್ಲ ಕಣ್ರೆ. ಯಾಕೆ ಗೊತ್ತಾ, ನಮ್ ಸುತ್ತ ಸಾವು ಅನ್ನೋದು ಸುತ್ತಾಡ್ತಿದೆ. ಅದು ನಮ್ಮನ್ನ ಹಾಗಾಡಿಸ್ತಾ ಇದೆ. ನನಗ್ ಭ್ರಮೆನಾ? ನನಗನ್ನಿಸ್ತಾ ಇದೆ ನಾವ್ಯಾರು ಬದುಕೋದಿಲ್ಲ ಅಂತ. ನೀನ್ ಹೇಳೋದು ನಿಜ ಕಣೆ. ಮೊದ್ಲು ನಾವಿಲ್ಲಿಂದ ತಪ್ಪಿಸ್ಕೊಳ್ಳೋ ದಾರಿ ಹುಡ್ಕೋಣ. ಏನಂತೀರಾ? ಇಲ್ಲ, ಅಲ್ಲಿ ಕೂತ್ಕೋಬೇಡ್ವೆ. ಹಾವು ಚಳಿ ಏನಾದ್ರೂ ಬಂದಿತ್ತು ಏನೇ ಮೇಲೆ? ಅಯ್ಯೋ ಹೋಗೆ, ಅದ್ ಯಾವ್ದಾದ್ರೂ ಬಂದ್ ಕಚ್ಲಿ. ಪ್ರತಿ ಕ್ಷಣ ಆತಂಕದಲ್ಲಿ ಬದುಕೋದಕ್ಕಿಂತ ಸಾಯೋದೇ ಮೇಲು. ಇಲ್ಲ, ಹಾಗನ್ಬೇಡ್ವೆ. ನಾವಿಲ್ಲಿನ ಹೋಗೋಕೆ ದಾರಿ ಸಿಕ್ಕೇ ಸಿಗುತ್ತೆ ಕಣೆ. ಅಲ್ಲಿವರೆಗೂ ನಾವು ಹೋಗಿ ಸಿಕ್ಕೊಳ್ಳೇಬೇಕಲ್ವಾ? ಹೋಪ್ ಅಂತೆ ಹೋಪು, ಅದನ್ನ ನೀವ್ ಇಟ್ಕೊಳ್ಳಿ. ನನಗಂತೂ ಇಲ್ಲ. ಇಷ್ಟೊತ್ತು ತಿರುಗಾಡಿ ನನಗಂತೂ ತುಂಬಾ ಸುಸ್ತಾಗಿದೆ. ನಾವು ಸ್ವಲ್ಪ ತಿನ್ನೆ ಕೂತ್ಕೋತೀನಿ. ನೀನ್ ಇಲ್ಲೇ ಇರು, ನಾವ್ ಹೋಗ್ತೀವಿ. ಅವರೆಲ್ಲ ಹೋದ್ರು. ಈ ಟೈಮಲ್ಲಿ ನಾವೆಲ್ಲರೂ ಒಟ್ಟಾಗಿರ್ಬೇಕು. ಯಾರ ಗುಂಪಿಂದ ಬೇರೆ ಆದ್ರೂನು ಅವ್ರು ಸತ್ ಹಾಗೇನೆ. ಬಾರೆ. ನಾನೊಬ್ಳೆ ಇಲ್ಲಿರಲ್ಲ, ನಾನು ನಿಮ್ ಜೊತೆ ಬರ್ತೀನಿ. ಅಲ್ಲ ಕಂಡೆ, ನಮ್ ಸುತ್ತಮುತ್ತ ವಾತಾವರಣ ನೋಡ್ತಾ ಇದ್ರೆ ನಾವಿಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಛೇ, ಈ ದರಿದ್ರ ಮನೆಗೆ ಮತ್ತೆ ಬರೋ ಹಾಗಾಯ್ತಲ್ಲ. ಅಯ್ಯೋ, ದನ ನಮ್ ಜೊತೆ ಬಂದವಳು ವಾಪಸ್ ಬರ್ಲೇ ಇಲ್ಲ. ಹೌದು ಕಡೆ, ಅವಳು ಬರ್ಲೇ ಇಲ್ಲ. ಹೌದು, ಅವಳು ನಮ್ ಜೊತೆನೆ ಬಂದ್ಲಲ್ವಾ? ಮೋಸ್ಟ್ಲಿ ಅವಳು ಆಚೆನೇ ಇರ್ಬೇಕು. ಬಂದೆ ನೋಡೋಣ. ನಡೀರಿ. ನಾವ್ ಕಾಡಲ್ಲಿ ಬರುವಾಗ ಎಲ್ಲೋ ತಪ್ಪಿಸ್ಕೊಂಡಿರ್ಬೇಕು. ಪಾಪ ಬರ್ತಾಳೆ, ಸ್ವಲ್ಪ ಕಾಯೋಣ ಬಿಡ್ರೆ. ನನಗೇನೋ ಅನುಮಾನ ಕಣೆ, ಅವಳಿಗೇನೋ ಆಗಿರ್ಬೇಕು ಅಂತ ಅನ್ಸುತ್ತೆ. ನೀನ್ ಸುಮ್ನೆ ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಮತ್ತೆ ನಮ್ಮಲ್ಲಿ ಬೇರೆ ಯಾರಿಗೂ ಯಾವ ತೊಂದ್ರೆನೂ ಆಗೋದ್ ಬೇಡ. ನೀನ್ ಮಧ್ಯದಲ್ಲಿ ಬಾಯಿ ಹತ್ತಿ ಸುಮ್ನೆ ಇರೆ. ಅವಳು ಏನಾದ್ರೂ ಸಿಗದೆ ಹೋದ್ರೆ ನಾವೆಲ್ಲ ಹೋಗಿ ಹುಡ್ಕೋಣ. ಈಗ ನನ್ ಕೈಯಲ್ಲಂತೂ ಆಗಲ್ಲಪ್ಪ, ತುಂಬಾ ಸುಸ್ತಾಗ್ತಾ ಇದೆ. ಪಾಪ ಕಣ್ರೆ, ಅವಳು ನಾವು ಹುಡುಕ್ಲೇಬೇಕು. ಇಷ್ಟೊಂದ್ ದೊಡ್ಡ ಭಯಂಕರವಾದ ಕಾಡ್ನಲ್ಲಿ ಅವಳು ಎಲ್ಲಿ ಸಿಗಾಕೊಂಡಿದ್ದಳು ಏನು? ನನ್ಗಂತೂ ತುಂಬಾ ಭಯ ಆಗ್ತಿದೆ ಕಡೆ. ನೀನ್ ಬೇಕಾದ್ರೆ ಹೋಗಿ ಹುಡ್ಕಮ್ಮ ತಾಯಿ.
ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಅಂದ್ರೆ ಕೇಳ್ತಾನೆ ಇಲ್ವಲ್ಲ ನೀನು. ಬನ್ನಿ ಹೋಗೋಣ. ದೆವ್ವನ ರೀ ಯಾರು ಹೇಳಿದ್ದು ಸರ್? ಇವ್ರ ಕತೆ ಕೇಳಿದ್ರೆ ನನಗ್ ನಂಬೋಕೆ ಆಗ್ತಿಲ್ಲ. ನಿಮ್ ಸ್ಟೂಡೆಂಟ್ಸ್ ದಾರಿ ತಪ್ಪಿ ಎಲ್ಲೋ ಕಾಡ್ನಲ್ಲಿ ಇರ್ಬಹುದು, ಇಲ್ಲ ಕಿಡ್ನಾಪ್ ಆಗಿರ್ಬಹುದು. ಏನು, ನಮ್ ಸ್ಟೂಡೆಂಟ್ಸ್ ನ ಕಿಡ್ನಾಪ್ ಮಾಡಿದಾರ? ನೋಡಿ, ಒಂದ್ ವೇಳೆ ಕಿಡ್ನಾಪ್ ಮಾಡಿದ್ರೆ ಅವ್ರ ಡಿಮ್ಯಾಂಡ್ಸ್ ಏನು ಅಂತ ಗೊತ್ತಾಗಬೇಕಿತ್ತು. ಆದ್ರೆ ಯಾವ ರೀತಿಲೂ ಡಿಮ್ಯಾಂಡ್ಸೇ ಬಂದಿಲ್ವಲ್ಲ. ನೋಡಿ ಸರ್, ಕಿಡ್ನಾಪ್ ಮಾಡಿರೋರು ಕೈ ಕಟ್ಕೊಂಡು ಕುತ್ಕೊಳಕ್ ಸಾಧ್ಯನೇ ಇಲ್ಲ. ಏನಾದ್ರೂ ಕ್ಲೂ ಕೊಟ್ಟೆ ಕೊಡ್ತಾರೆ. ನೋಡಿ ಮಿಸ್ಟರ್ ರಾಮು, ನಮ್ ಸ್ಟೂಡೆಂಟ್ಸ್ ನ ಇವ್ರ ಜೊತೆ ಕಳ್ಸಿದ್ದಕ್ಕೆ ಇವ್ರು ಮಾಡಿದ್ದೇನು? ಸರ್, ಆಗಿದ್ದಾಗೋಯ್ತು. ಒಂದ್ ವೇಳೆ ಇವರು ಬರ್ದೇ ಹೋಗಿದ್ರೆ ವಿಷಯನೇ ಗೊತ್ತಾಗ್ತಿರ್ಲಿಲ್ಲ. ನಾಳೆ ಏನಾದ್ರೂ ಆ ಸ್ಟೂಡೆಂಟ್ಸ್ ಬರ್ದೇ ಹೋದ್ರೆ ಪೇರೆಂಟ್ಸ್ ಬಂದು ಗಲಾಟೆ ಮಾಡ್ತಾರೆ. ಟೆನ್ಷನ್ ಮಾಡ್ಕೋಬೇಡಿ ಸರ್, ನಿಜಾಂಶ ಏನು ಅಂತ ಗೊತ್ತಾಗೋವರೆಗೂ ಏನು ಹೇಳಕ್ಕಾಗಲ್ಲ. ನಾನೀಗ ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ. ಡೋಂಟ್ ವರಿ ಸರ್, ನೀವೇನ್ ಹೆದರ್ಕೋಬೇಡಿ. ನಾಳೆವರೆಗೂ ಕಾದ್ ನೋಡೋಣ, ಓಕೆನಾ? ಓಕೆ, ಲೆಟ್ ಅಸ್ ಹೋಪ್ ಫಾರ್ ದ ಬೆಸ್ಟ್. ನಾನು ದನ್ನು ಬಂದಿದ್ದೀನಿ ಕಣ್ರೆ, ಬಾಗ ತೆಗಿರಿ. ತೆಗಿರಿ ಬಾಗ್ಲು. ನಾನು ಕಣ್ರೆ ದನು, ಬಾಗ ತೆಗಿರಿ. ಧನು ಬಾ. ಎಷ್ಟೊತ್ತೆ ಬಾಗ ತೆಗಿಯೋದು? ಅಂತ ಬಂದಿಲ್ಲ. ಇಷ್ಟೊತ್ತಿಗೆ ಎಲ್ಲಿ ಹೋಗಿದೆ? ನೀನ್ ಬರ್ದೆ ನಮ್ಗೆಲ್ಲ ಎಷ್ಟು ಗಾಬರಿ ಆಗಿ ಹೋಗ್ಬಿಟ್ಟಿತ್ತು ಗೊತ್ತಾ? ಹಾ, ನಿಮ್ಗೆಲ್ಲ ಗಾಬರಿ ಆಗಿತ್ತು, ಆದ್ರೆ ನನ್ನನ್ನು ಹುಡ್ಕೋಕ್ ಯಾರು ಬರ್ಲಿಲ್ಲ ಅಲ್ವಾ? ಹೌದು, ನಾ ಭಯ ಪಟ್ಕೊಂಡ್ ಬರ್ಲಿಲ್ಲ. ನೀನೇನ್ ಮಿಸ್ ಆಗಿದೆ ಹೇಳು? ಕಾಡಲ್ಲಿ ದಾರಿ ತಪ್ಪಿಸ್ಕೊಂಡಿದ್ದೆ. ಹುಡ್ಕೊಂಡ್ ಬರೋಷ್ಟೊತ್ತಿಗೆ ಇಷ್ಟು ಹೊತ್ತಾಯ್ತು. ಪರವಾಗಿಲ್ಲ ಕಣೆ, ನಿನಗೆ ನಮ್ಮೆಲ್ರಿಗಿಂತ ಧೈರ್ಯ ಜಾಸ್ತಿನೇ ಇದೆ. ಸದ್ಯ ಬಂದಿಯಲ್ಲ, ನಮ್ಗೆಲ್ಲ ಜೀವ ಬಂದಾಗಾಯ್ತು. ಆದ್ರೂ ನಾವಿಲ್ಲಿಂದ ತಪ್ಪಿಸ್ಕೊಂಡೋಗಕ್ ಆಗ್ತಾ ಇಲ್ಲ ಅನ್ನೋದೇ ಚಿಂತೆ ಆಗಿದೆ. ಹೌದು ಹೌದು, ಚಿಂತೆ ಆಗಿದೆ ಅಂತ ನೀವೆಲ್ಲ ಆರಾಮಾಗಿ ಕೂತ್ಕೊಂಡಿದ್ದೀರಾ? ಸುಸ್ತಾಗಿತ್ತಮ್ಮ, ಅದಕ್ಕೆ ಕೂತ್ಕೊಂಡಿದ್ವಿ ಅಷ್ಟೇ. ನೀವೇನ್ ಹೇಳ್ತಾ ಇರೋದು? ಇಲ್ಲಿ ನಾವೆಲ್ಲ ಆರಾಮಾಗಿ ಕೂತ್ಕೊಂಡಿದೀವಿ ಅಂತನಾ? ಈ ಕಡೆ ನಿದ್ದೆನೂ ಇಲ್ಲ, ಈ ಕಡೆ ಎಚ್ಚರನೂ ಇಲ್ಲ. ಈ ಪರಿಸ್ಥಿತಿಲಿ ಇದೀವಿ ನಾವು. ನಮ್ಗೆಲ್ರಿಗೂ ಒಂಥರ ಮಂಕ್ ಮುಚ್ಕೊಂಡಿದೆ ಅನ್ಸುತ್ತೆ. ನನಗಂತೂ ಏನಾಗ್ತಿದೆ ಅಂತ ಅರ್ಥನೇ ಆಗ್ತಾ ಇಲ್ಲ. ಓಕೆ ಓಕೆ, ಚರ್ಚೆ ಯಾಕೆ? ಒಬ್ರಿಗೊಬ್ರು ದೂಷಣೆ ಮಾಡೋ ಟೈಮ್ ಅಲ್ಲ ಇದು. ನಾಳೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಎಸ್ಕೇಪ್ ಆಗ್ಬೇಕು, ರೈಟ್? ಓಕೆ ಓಕೆ, ನನಗ್ ನಿದ್ದೆ ಬರ್ತಿದೆ. ನಾವೆಲ್ಲ ರೂಮಲ್ಲಿ ಹೋಗಿ ಮಲ್ಕೊಳ್ಳೋಣ ಕಣ್ರೆ. ರೂಮ್ ಇಲ್ಲ, ಖಂಡಿತ ಬೇಡ. ನನ್ಗಂತೂ ತುಂಬಾ ಭಯ ಆಗ್ತಿದೆ. ಹಾಲಲ್ಲೇ ಮಲ್ಕೊಂಡ್ವಾ? ಗೀತಾ, ತುಳಸಿ, ಏ ತುಳಸಿ, ಹೋಗ್ಬೇಕು ಕಣೆ, ನನ್ ಭಯ ಆಗುತ್ತೆ. ಬಾರೆ ಜೊತೆಲಿ ಒಬ್ಳೆ ಹೋಗ್ಬಾರ. ಏಳೆ ಮೇಲೆ ನನಗ್ ಭಯ ಆಗುತ್ತೆ ಕಣೆ, ಬಾರೆ.
ಮಾತಾಡ್ತಿದ್ಯಾ ನೀನು? ಬುದ್ಧಿಗಿದ್ದಿ ಇದೆಯಾ? ಇನ್ನೇನಿದೆ ಬದುಕೋದಿಕ್ಕೆ? ದಿನ ಒಬ್ಬೊಬ್ರು ಸಾಯ್ತಾ ಇದೀವಿ. ಇಲ್ಲಿಂದ ಹೊರಗಡೆ ಹೋಗೋದಂತೂ ಗ್ಯಾರಂಟಿ ಇಲ್ಲ. ಅದಕ್ಕಿಂತ ಸಾಯೋದೇ ವಾಸಿ ಅಲ್ವೇನೆ? ನೀನ್ ಸತ್ರೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಿಡುತ್ತಾ? ಇವಳು ಹೇಳೋದ್ ನಿಜ ಕಣೆ. ನೆಕ್ಸ್ಟ್ ನಮ್ಮಲ್ಲಿ ಯಾರು ಸಾಯ್ತೀವಿ ಅಂತ ಕಾಯ್ತಾ ಬದುಕಿರೋದು ತುಂಬಾನೇ ಕಷ್ಟ. ಇದುವರೆಗೂ ನಮ್ಮನ್ನ ಬಚಾವ್ ಮಾಡಕ್ಕೆ ಯಾರು ಬಂದಿಲ್ಲ. ದಿನ ಸ್ವಲ್ಪ ಸ್ವಲ್ಪ ಜೀವ ಹಿಡ್ಕೊಂಡು ಸಾಯೋದಕ್ಕಿಂತ ಒಂದೇ ಸಲ ಸಾಯೋದು ಒಳ್ಳೇದಲ್ವೇನೆ? ಬೇಜಾರ್ ಮಾಡ್ಕೋಬೇಡ್ವೆ. ಕಷ್ಟನೋ ಸುಖನೋ ನಾವೆಲ್ಲ ಫೇಸ್ ಮಾಡೋಣ, ಕಡೆ ತನಕ ಹೋರಾಡೋಣ. ಅನನ್ಯ, ಇನ್ನೊಂದ್ಸಲ ಸೂಸೈಡ್ ಅಟೆಂಪ್ಟ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡು. ಓಕೆ, ದಟ್ಸ್ ಗುಡ್. ಏನ್ ಗುಡ್ಡೋ ಏನ್ ಬ್ಯಾಡೋ, ನಮ್ 4 ಜನ ಫ್ರೆಂಡ್ಸ್ ಅಂತೂ ಸತ್ತೇ ಹೋದ್ರು. ಅವ್ರು ಮತ್ತೆ ವಾಪಸ್ ಬರ್ತಾರಾ ಹೇಳು? ಪ್ಲೀಸ್ ಸುಮ್ನೆ ಇರೆ. ನೀನೇನ್ ಮಾತಾಡ್ಬೇಡ. ನಿನಗ್ ಬೇಜಾರಾಗಿರೋದ್ರಿಂದನೇ ನೀನ್ ಹೀಗೆಲ್ಲ ಮಾತಾಡ್ತಿದ್ಯಾ. ನೀ ಹೇಳ್ತಿರೋದೆಲ್ಲ ಸತ್ಯ, ಅದ್ ನಮಗೂ ಗೊತ್ತು. ಅನನ್ಯ, ನಾವೆಲ್ಲ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ಲಾನ್ ಮಾಡ್ತೀನಿ. ನೀವೆಲ್ಲ ಧೈರ್ಯವಾಗಿ ನನ್ಗೆ ಸಪೋರ್ಟ್ ಮಾಡಿ. ಎಸ್ಕೇಪಾ? ಮೊದ್ಲು ಸತ್ತು ಹೋಗಿರೋ ನಮ್ ಫ್ರೆಂಡ್ಸ್ ಮನೆಯವ್ರಿಗೆ ಹೇಗ್ ಮುಖ ತೋರ್ಸ್ಬೇಕು ಅಂತ ಪ್ಲಾನ್ ಮಾಡು. ಅವ್ರಿಗೆ ಏನ್ ಉತ್ತರ ಕೊಡ್ಬೇಕು ಅಂತ ಪ್ಲಾನ್ ಮಾಡು. ಇಲ್ಲಿಂದ ಹೊರಗೆ ಹೋಗೋ ಪ್ಲಾನ್ ಮಾಡ್ತಾಳಂತೆ. ಏನ್ ಸರ್, ಇಷ್ಟು ದಿವಸ ಆದ್ರೂ ಮಕ್ಕಳು ಬರಲೇ ಇಲ್ವಲ್ಲ ಸರ್? ಏನಿದು? ನೋಡಿ, ರಿಸರ್ಚ್ ಅಂತ ಹೋಗಿದ್ದಾರೆ. 1 ದಿವಸ 2 ದಿವಸ ಹೆಚ್ಚು ಕಡಿಮೆ ಆಗಬಹುದು. ಡೋಂಟ್ ವರಿ. ಅಲ್ಲ ಸರ್, ಆ ಡ್ರೈವರು ಮೇಡಮ್ 2 ದಿವಸ ಮುಂಚೆನೆ ಬಂದಿದಾರಂತೆ. ಆ ವ್ಯಾನು, ಆ ಡ್ರೈವರು, ಆ ಮೇಡಮ್ ಇಲ್ದೆ ಆ ಸ್ಟೂಡೆಂಟ್ಸ್ ಗಳು ಹೇಗೆ ಟೂರ್ ಮಾಡ್ತಾರೆ? ಅದೆಲ್ಲ ಸರಿ ಸರ್. ಇನ್ಸ್ಪೆಕ್ಟರ್ ಯಾಕೆ ಬಂದ್ರು ಕಾಲೇಜ್ಗೆ? ನಿಮ್ ಕಾಲೇಜಿಗೆ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಅಂದ್ಮೇಲೆ ಸ್ಟೂಡೆಂಟ್ಸ್ ಏನೋ ಆಗಿರ್ಬೇಕು. ನೋಡಿ, ನೀವು ಒಬ್ಬೊಬ್ರು ಒಂದೊಂದ್ ತರ ಮಾತಾಡಿದ್ರೆ ಹೇಗೆ? ಇನ್ನೂ ಟೈಮ್ ಇದೆ. ಅವ್ರಿಗೇನು ಆಗಿರಲ್ಲ. ಬರ್ತಾರೆ ಇರಿ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಏನ್ರಿ ಸಮಾಧಾನ? ಪ್ರಿನ್ಸಿಪಾಲ್ ರೇ, ನಿಮ್ ಮೇಲೆ ವಿಶ್ವಾಸ ಇಟ್ಟು ನಮ್ ಸಿಸ್ಟರ್ ನ ಕಳಿಸಿದ್ರಿ. ಅವ್ರನ್ನ ಸೇಫ್ ಆಗಿ ಕರ್ಕೊಂಬರೋದು ನಿಮ್ ಜವಾಬ್ದಾರಿ ಅಲ್ಲನ್ರಿ? ನೋಡಿ, ನಿಜ ಹೇಳ್ಬೇಕು ಅಂದ್ರೆ ಸ್ಟೂಡೆಂಟ್ಸ್ ಎಲ್ಲ ಕಿಡ್ನಾಪ್ ಆಗಿದ್ದಾರೆ. ಕಿಡ್ನಾಪ್ ಹೇಗಾಯ್ತು? ನೋಡಿ, ಇನ್ವೆಸ್ಟಿಗೇಷನ್ ಆಗೋವರೆಗೂ ಹೀಗೆ ಆಗಿದೆ ಅಂತ ಡಿಸೈಡ್ ಮಾಡೋದಕ್ಕಾಗಲ್ಲ. ನಮ್ಮೇಲೆ ವಿಶ್ವಾಸ ಇಡಿ ಪ್ಲೀಸ್. ಸ್ಟೂಡೆಂಟ್ಸ್ ಎಲ್ಲ ಇದ್ರು ನಾವು ಪತ್ತೆ ಮಾಡ್ತೀವಿ. ಸರ್, ದಯವಿಟ್ಟು ನಿಮ್ ಡ್ರೈವರ್ನ ಸ್ವಲ್ಪ ಕರ್ಸ್ತಾರಾ? ಓಕೆ ಮದಪ್ಪ, ಬರಪ್ಪ ಇಲ್ಲಿ. ನೀನ್ ಬಿದ್ದಿದ್ಯಲ್ಲ, ಆ ಜಾಗ ಸ್ವಲ್ಪ ಇನ್ಸ್ಪೆಕ್ಟರ್ ತೋರಿಸ್ತೀಯಾ? ತೋರಿಸ್ತೀನಿ ಸರ್. ಓಕೆ, ಬರ್ತೀನಿ ಸರ್. ಓಕೆ ಓಕೆ. ಅನನ್ಯ, ಅನನ್ಯ, ಯಾರು? ಹೆದರ್ಕೋಬೇಡ, ನಾನು ನಿನ್ಗೇನು ಮಾಡಲ್ಲ. ನೀನ್ ನನ್ಗೆ ಹೆದರ್ಬೇಕಾದ ಅವಶ್ಯಕತೆ ಇಲ್ಲ. ನಾನು ನಿನ್ಗೇನು ಮಾಡಲ್ಲ. ನೀನ್ ಹುಡುಕ್ತಾ ಇರೋ ಹುಡುಗಿ ಈಗ ತಾನೇ ಅವ್ರ ಕೈಯಿಂದ ಸತ್ಲು. ಅಳ್ಬೇಡ. ಈಗಂತೂ ಏನು ಪ್ರಯೋಜನ ಇಲ್ಲ. ನೀವು ಇಲ್ಲಿಗೆ ಬಂದಾಗ್ಲಿಂದನೂ ಅವನಿಂದ ನಿಮ್ಮನ್ನು ಕಾಪಾಡೋದಕ್ಕೆ ನಾನು ಪ್ರಯತ್ನ ಪಡ್ತಾನೇ ಇದ್ದೀನಿ. ಆದ್ರೆ ಸಾಧ್ಯನೇ ಆಗ್ತಾ ಇಲ್ಲ. ಅವನ ರಕ್ತದ ಹಾಕಿ ನಿನ್ನ ಗೆಳತಿಯರೆಲ್ಲ ಒಬ್ಬೊಬ್ಬರಾಗಿ ಬಲಿಯಾದರು. ಅವನು ನನ್ ಗಂಡ. ನನಗವನು ಪರಿಚಯ ಆಯ್ತು. ನಾನು ಅವನ್ನ ಪ್ರೀತಿಸಿದೆ, ಮದುವೆ ಆದೆ. ನನ್ಗೊಬ್ಬ ಒಳ್ಳೆ ಬಾಳ ಸಂಗಾತಿ ಸಿಕ್ತ ಅಂತ ಸಂತೋಷದಿಂದ ಮೈ ಮರ್ತೆ. ಈ ಮನೆ ಕಾಲಿಟ್ಟಾಗ ಈ ಪ್ರಪಂಚದಲ್ಲಿ
ನನ್ನಂತ ಅದೃಷ್ಟವಂತೆ ಯಾರೂ ಇಲ್ಲ ಅಂತ ಅನ್ಕೊಂಡೆ. ಸುರೇಶ್, ಏನು ಏನಿದು? ಜೀವನದಲ್ಲಿ ಫಸ್ಟ್ ಟೈಮ್ ನಿಮ್ಮ ಮನೆಗೆ ಹೆಜ್ಜೆ ಇಡ್ತಾ ಇದ್ದೀನಿ. ಸಂಪ್ರದಾಯವಾಗಿ ಆರತಿ ಮಾಡಿ ಸ್ವಾಗತ ಮಾಡೋಕೆ 4 ಜನ ಮುತ್ತೈದೇರು ಇಲ್ವಲ್ಲ? ರಜನಿ, ನನಗೆ ಸಂಪ್ರದಾಯದಲ್ಲಿ ನಂಬಿಕೆ ಇಲ್ಲ. ನನಗೆ ನೀನು, ನಿನಗೆ ನಾನು, ನಮ್ಮಿಬ್ಬರ ಮಧ್ಯದಲ್ಲಿ ಬೇರೆ ಯಾರು ಇರ್ಬಾರ್ದು ರಜನಿ. ಇವತ್ತು ರಾತ್ರಿ ಇಡೀ ಈ ನಿನ್ನ ಸೌಂದರ್ಯನ ನಾನು ಹೀರ್ಬೇಕು. ಟೈಮ್ ಆಗ್ತಾ ಇದೆ, ಬಾ. ಇದಾ ನಿಮ್ಮ ಐಡಿಯಾ? ಅದಕ್ಕೆಲ್ಲ ಇನ್ನೂ ಟೈಮ್ ಇದೆ, ಅಲ್ಲಿವರೆಗೂ ಕಾಯಿರಿ. ಅಂದ್ರೆ ಎಷ್ಟೊತ್ತು? ಎಷ್ಟೊತ್ತು ಅಂದ್ರೆ ರಾತ್ರಿ 12 ಗಂಟೆವರೆಗೂ ನೀವು ಕಾಯ್ಬೇಕು. 12 ಗಂಟೆವರೆಗೂನಾ? ನೋನು, ಸಾರಿ ರಜನಿ, ನನ್ನ ಕೈಲಾಗೋದಿಲ್ಲ. ಇವತ್ತು ಒಂದಿನ ಅಷ್ಟೇ ರೀ. ಇವತ್ತು ನಮ್ಮ ಜೀವನದ ಮೊದಲನೇ ರಾತ್ರಿ. ಆಮೇಲೆ ನೀವು ಹೇಳ್ದಾಗೆ ನಾನು ಕೇಳ್ತೀನಿ. ಇನ್ಯಾವತ್ತೂ ಅಡ್ಡಿ ಮಾಡಲ್ಲ. ರಜನಿ, ಏನಿದೆಲ್ಲ? ಸುರೇಶ್, ನಮ್ಮಿಬ್ಬರ ಮೊದಲ ಮಿಲನದ ರಾತ್ರಿ 12 ಗಂಟೆ ನಂತರನೇ ಆಗ್ಬೇಕು ಅಂತ ನಮ್ಮಿಬ್ರಿಗೂ ಮದ್ವೆ ಮಾಡಿಸಿದ ಪುರೋಹಿತರೇ ಹೇಳಿದ್ದಾರೆ. ರಜನಿ, ಆಗ್ಲೇ ಹೇಳದ್ನಲ್ಲ, ನನ್ಗಿದೆಲ್ಲ ನಂಬಿಕೆ ಇಲ್ಲ ಅಂತ. ನಿಮ್ಗೆಲ್ಲ ಅಂದ್ರೆ ನನಗಿದೆಯಲ್ಲ. ನಿಮ್ ಕೋಪ ಎಲ್ಲ ನನಗ್ ಗೊತ್ತಾಯ್ತು. ನಡೀರಿ ಒಳಗೆ. ಕಮ್ ಆನ್. ಬ್ಯೂಟಿಫುಲ್. ಮನೆ ತುಂಬಾ ಚೆನ್ನಾಗಿದೆ. ರಜನಿ, ಬೆಡ್ರೂಮ್ ಇನ್ನೂ ಚೆನ್ನಾಗಿದೆ, ನೋಡ್ತೀಯಾ? ರಜನಿ, ಮೆಲ್ಗೆ, ಈಗಲೇ ಸುಸ್ತು ಮಾಡ್ಕೋಬೇಡ, ನಿಧಾನ ಕಡಿ. ಏನಾಯ್ತು? ನೀನು ಆ ಕನ್ನಡಿಯಲ್ಲಿ ನಿನ್ನ ಪ್ರತಿಬಿಂಬ ಕಾಣಿಸ್ತಾ ಇಲ್ಲ. ಯಾರು ನೀನು? ಮನುಷ್ಯನ? ನೀನ್ ಮನುಷ್ಯನೇ ಅಲ್ಲ, ಮನುಷ್ಯ ರೂಪದಲ್ಲಿರೋ ದೇವ ಅಲ್ಲ, ರಕ್ತ ಪಿಪಾಸು ಕಣೆ. ನಾನು ಬಲಿ ತಗೊಳ್ಳೋದಕ್ಕೆ ನನ್ನ ಮದುವೆ ಅದೆಯಾ? ನೀನ್ ಸುಂದರವಾದ ರೂಪ ನೋಡಿ ನಾನು ಮೋಸ ಹೋದೆ. ನನ್ಗೇನು ಮಾಡ್ಬೇಡ ಪ್ಲೀಸ್. ನಿಜವಾದ ರೂಪ ನನಗೆ ಗೊತ್ತಾಯ್ತು. ಅದೇ ನನಗೆ ಕೊನೆ ರಾತ್ರಿ ಆಯ್ತು. ಅವನ ಸ್ವಭಾವಕ್ಕೆ ಕೊನೆನೇ ಇಲ್ವಾ? ಇಲ್ಲ, ಅವನೊಬ್ಬ ಸುಂದರವಾದ ರೂಪದಲ್ಲಿರೋ ಕುರೂಪಿ. ಮಾನವ ಸೃಷ್ಟಿಯಲ್ಲಿ ಅವನೊಬ್ಬ ವಿಚಿತ್ರ, ವಿಕೃತ. ಪ್ಲೀಸ್, ಅವನಿಂದ ತಪ್ಪಿಸ್ಕೊಳ್ಳಕ್ಕೆ ನೀನೇ ದಾರಿ ತೋರಿಸು. ಸಾಧ್ಯ ಇಲ್ಲ, ಎಲ್ಲಿಂದ ಹೋಗಕ್ಕೆ ಸಾಧ್ಯನೇ ಇಲ್ಲ.
ನಮ್ ಹೆಣ್ಮಕ್ಳು ಹೋಗಿ 5-6 ದಿವಸ ಆಯ್ತು ಸರ್. ಅವ್ರು ಎಲ್ಲಿದಾರಂತಾನೆ ಗೊತ್ತಾಗ್ತಿಲ್ಲ. ನಮ್ಗಂತೂ ದಿಕ್ಕೆ ತೋಚದಂಗ್ ಆಗೋಗ್ಬಿಟ್ಟಿದೆ. ಪ್ರಿನ್ಸಿಪಲ್ ಅವ್ರಿಗೆ ಹೇಳಿದ್ವಿ, ಇನ್ಸ್ಪೆಕ್ಟರ್ಗೂ ಕಂಪ್ಲೇಂಟ್ ಮಾಡಿದ್ವಿ, ಆದ್ರೆ ಅವ್ರೇನು ಆಕ್ಷನ್ ತಗೊಳ್ಳಿಲ್ಲ ಸರ್. ಅವ್ರ ಜೊತೆ ಹೋದ್ ಲೆಕ್ಚರರು, ವ್ಯಾನ್ ಡ್ರೈವರು ಎಲ್ಲ ವಾಪಸ್ ಬಂದಿದ್ದಾರೆ. ಏನೂ ಗೊತ್ತಿಲ್ಲದೆ ಹೆಣ್ಮಕ್ಳು ಎಲ್ಲಿ ಹೋದ್ರೂ ಗೊತ್ತಾಗ್ತಿಲ್ಲ ಸರ್. ಪ್ಲೀಸ್ ಸರ್, ಏನಾದ್ರೂ ಮಾಡಿ ಸರ್. ಹೆಣ್ಮಕ್ಳು ಬೇರೆ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವ್ರ ಜೀವನನೇ ಹಾಳಾಗುತ್ತೆ. ನೋಡಿ, ನೀವು ಧೈರ್ಯವಾಗಿರಿ. ನಮ್ ಪ್ರಯತ್ನ ನಾವು ಮಾಡ್ತಾ ಇದೀವಿ. ನಮ್ಮ ಆಫೀಸರ್ಸ್ ನ ತಕ್ಷಣ ಕಾಡಿ ಕಳಿಸ್ತಾ ಇದೀವಿ. ಅಲ್ಲಿರೋ ರೇಂಜ್ ಆಫೀಸರ್ಗೂ ವಿಷಯ ತಿಳಿಸಿದೀವಿ. ಸರ್, ನಾವು ಅವ್ರ ಜೊತೆ ಕಾಡ್ಗೆ ಹೋಗಕ್ಕೆ ನಮಗೂ ಪರ್ಮಿಷನ್ ಕೊಡಿ ಸರ್. ಬೇಡಿ, ಅಲ್ಲಿ ತುಂಬಾ ರಿಸ್ಕ್ ಇದೆ, ಹಾಗೆ ಅಲ್ಲಿ ತುಂಬಾ ಅಪಾಯನೂ ಇದೆ. ಅದಕ್ಕೆ ರಾಮು ಮತ್ತು ತಂಡದವರು ಅಲ್ಲಿ ಹೋಗ್ತಾ ಇದ್ದಾರೆ. ಅವ್ರು ಬರೋ ತನಕ ನೀವು ಧೈರ್ಯವಾಗಿರಿ. ಏನ್ ಧೈರ್ಯವಾಗಿ ಸಾ, ಈ ಹಿಂದನೂ ನಿಮ್ ಡಿಪಾರ್ಟ್ಮೆಂಟ್ ಇಂದ ಭರವಸೆ ಸಿಕ್ಕಿತ್ತು, ಆದ್ರೆ ಏನು ಪ್ರಯೋಜನ ಆಗಿಲ್ಲ. ನಾವು ನಿಮ್ಮನ್ನೇ ನಂಬಿದೀವಿ. ನಮ್ಮ ಮಕ್ಕಳು ಸೇಫ್ ಆಗಿ ಮನೆಗೆ ಬರೋಂಗ್ ಮಾಡ್ಬೇಡಿ ಸ್ವಾಮಿ. ನೋಡಿ, ನಮ್ ಪ್ರಯತ್ನ ಯಾವಾಗ್ಲೂ ಪಾಸಿಟಿವ್ ಆಗಿರುತ್ತೆ. ನೀವು ಧೈರ್ಯವಾಗಿ ಹೋಗ್ಬಿಟ್ಟು ಬನ್ನಿ. ಸ್ವಾಮಿ. ಮಿಸ್ಟರ್ ರಾಮು, ಏನಿದು? ಯು ಮಸ್ಟ್ ಟೇಕ್ ಆಕ್ಷನ್ ಇಮಿಡಿಯೇಟ್ಲಿ. ಎಸ್ ಸರ್, ಆ ಹುಡುಗಿಗೆ ಕಾಣೆ ಆಗಿರೋದ್ರ ಬಗ್ಗೆ ನಾನು ಸ್ಟಡಿ ಮಾಡಿದ್ದೀನಿ ಸರ್. ಏನದು? ಸರ್, ಇದೇ ಮೊದಲನೇ ಸಾರಿ ಅಲ್ಲ ಸರ್. ಈ ಹಿಂದೆನೂ 2 ಬ್ಯಾಚ್ ಕಿಡ್ನಾಪ್ ಆಗಿತ್ತು, ಅದಕ್ಕೆ ಕಂಪ್ಲೇಂಟು ಆಗಿತ್ತು. ಆದ್ರೆ ಅವ್ರ್ಯಾರು ಟ್ರೇಸ್ ಆಗ್ಲಿಲ್ಲ. ಕಾಡಿನ ಸುತ್ತಮುತ್ತ ಇರೋ ಹಳ್ಳಿಗಳಿಂದ, ಬೆಟ್ಟದ ಕೆಳಗಡೆ ಇರೋ ಗಿರಿಜನರ ಹಾಡಿಗಳಿಂದ ಹುಡುಗಿರು ಮಿಸ್ ಆಗ್ತಾನೆ ಇದ್ದಾರೆ. ಆದ್ರೆ ಅದರ ರಹಸ್ಯ ಏನು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಇದೇನು ಅಂತ ಕಂಡು ಹಿಡಿದೇ ಇದ್ರೆ ದೊಡ್ಡ ಇಶ್ಯೂ ಆಗುತ್ತೆ. ಎಸ್ ಸರ್, ಯು ಆರ್ ರೈಟ್ ಸರ್. ಆ ಪ್ಲೇಸ್ ಬಗ್ಗೆ ಸ್ಟಡಿ ಮಾಡಿರೋ ಮೆಟೀರಿಯಲ್ಸ್ ಇಲ್ಲಿದೆ ಸರ್. ಸರ್, ಈ ಕೆಲಸ ಒಂದು ಗ್ಯಾಂಗ್ ಮಾಡ್ತಾ ಇಲ್ಲ ಸರ್. ಈ ಕೆಲಸನ ಒಬ್ಬನೇ ವ್ಯಕ್ತಿ ಮಾಡ್ತಾ ಇರಬಹುದು, ಆದ್ರೆ ಆ ಕಾಡಿನಲ್ಲಿ ವೈಲ್ಡ್ ಅನಿಮಲ್ಸ್ ಕಾಟ ಇಲ್ಲ ಸರ್. ಇದ್ರ ಹಿಂದಿನ ರಹಸ್ಯ ಏನು ಅಂತ ನಾನು ಕಂಡುಹಿಡಿತೀನಿ ಸರ್. ಟೇಕ್ ಆಕ್ಷನ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಆಫೀಸರ್ಸ್, ಎಸ್ ಸರ್. ನೀವು ಈ ಕಡೆ ಹೋಗಿ. ಓಕೆ ಸರ್. ಈ ಸಲ ದಾರಿ ಸಿಕ್ಕಿದ್ರು ಸರಿ, ನಾನ್ ಮಾತ್ರ ಆ ಮನೆಗೆ ಹೋಗಲ್ಲ. ನೀನೇನಮ್ಮ? ನಾನ್ ಕೂಡ ಬರಲ್ಲ. ಈ ಕಾಡ್ನಲ್ಲೇ ಬಕ್ಕಿದ್ರು ಸರಿ, ಸತ್ರು ಸರಿ. ನೀನೇನ್ ಯೋಚನೆ ಮಾಡ್ತಿದ್ಯಾ? ಇಲ್ಲ, ನನಗೇನೋ ನಡೀತಾ ಇರೋ ಮಿಸ್ಟ್ರಿನ ಕಂಡು ಹಿಡಿದು ಆ ಕಿಲ್ಲರ್ ಒಬ್ಬ ಇದಾನೆ ಅಂತ ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕು ಅನ್ಸ್ತಾ ಇದೆ ಕಣೆ. ಅದಕ್ಕೆ ನಮ್ ಜೀವ ಗಟ್ಟಿಯಾಗಿ ಉಳಿದ್ರೆ ತಾನೆ ತೋರ್ಸಕ್ಕಾಗೋದು. ಅದಕ್ಕೋಸ್ಕರ ನಾವೆಲ್ಲ ಫೈಟ್ ಮಾಡ್ಬೇಕು ಕಣ್ರೆ. ಆಯ್ತಮ್ಮ, ನೀನ್ ಇಲ್ಲೇ ಇದ್ದು ಫೈಟ್ ಮಾಡು. ನಾನು ಇಲ್ಲಿಂದ ತಪ್ಪಿಸ್ಕೊಂಡೋದ್ರೆ ಸಾಕು ಅಂತ ಕಾಯ್ತಾ ಇದ್ದೀನಿ. ನಮ್ ಫ್ರೆಂಡ್ಸ್ ಎಲ್ಲ ನಮ್ ಕಣ್ಣು ಎದ್ರೆ ಸತ್ತು ಹೋಗಿದ್ದಾರೆ. ಇವ್ರನ್ನೆಲ್ಲ ಸಾಯಿಸೋರ್ನ ಸಿಗದ್ ಹಾಕ್ಬೇಕು ಅನ್ನೋ ಛಲ ನಿಮ್ಗೆಲ್ಲ ಬರ್ಲಿಲ್ವೇನ್ರೆ? ಖಂಡಿತ ಅನ್ಸುತ್ತೆ. ಇಲ್ಲೇ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಯಾರ್ ಹಿಡ್ದು ಏನ್ ಮಾಡ್ತೀಯ ಹೇಳು? ನೀನು ಡೇರ್ ಡೆವಿಲು. ನನ್ಗೀಗ ಸ್ವಲ್ಪನೂ ಧೈರ್ಯ ಉಳಿದಿಲ್ಲ. ಸರಿಯಾಗಿ ಹೇಳ್ದೆ ನೀನು. ಇಲಾಗೇನು ಡೇರ್ನೆಸ್ ಇದೆ, ಆದ್ರೆ ಆ ಡೆವಿಲ್ ಜೊತೆ ನಾವು ಫೈಟ್ ಮಾಡಕ್ಕಾಗತ್ತಾ? ತುಳಸಿ, ತುಳಸಿ ಎಲ್ಲಿ ಹೋದ್ರೆ ಇವಳು? ಏನೋ ಗೊತ್ತಾಗ್ಲಿಲ್ವಲ್ಲೇ. ತುಳಸಿ, 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 ತುಳಸಿ. ಇಲ್ಲ, ಇವ್ರಿಗೂ ಏನಾದ್ರೂ ಆಗೋಯ್ತೇನೆ. ಅಯ್ಯೋ, ಸುಮ್ನೆ ಇದೆ ನೀನು. ಏನು ಆಗಿರಲ್ಲ. ಆ ತರ ಎಲ್ಲೇ ಹುಡ್ಕೋದು ಇವಳನ್ನ? ತುಳಸಿ, ತುಳಸಿ, ಹುಡುಕಿ ಅವಳಿಗೆ. ತುಳಸಿ, 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 ಎಲ್ಲಿದ್ಯೆ? ಅಯ್ಯೋ, ಎಲ್ಲಿ ಹೋದ್ಯಾ ನೀನು? ಇಲ್ಲ, ನಂಗೆ ಯಾಕೋ ಹೆದರಿಕೆ ಆಗ್ತಾ ಇದೆ ಕಣೆ. ಇರೇ ಹುಡ್ಕೋಣ. ತುಳಸಿ, ಎಲ್ಲಿ ಹೋದ್ಲು? ತುಳಸಿ, ಯಾಕೆ ಓಡ್ತಾ ಇದ್ದೀರಾ? ನಾನು ಪೊಲೀಸ್ ಆಫೀಸರ್. ಹೆದರ್ಕೋಬೇಡಿ, ನಾನು ಇನ್ಸ್ಪೆಕ್ಟರ್ ರಾಮು ಅಂತ ಬೆಂಗಳೂರಿಂದ ಬಂದಿದ್ದೀನಿ. ಯಾಕೆ ಕಾಡನ್ನು ಓಡಾಡ್ತಾ ಇದ್ದೀರಾ? ಏನಾಯ್ತು? ಸರ್, ಅದೊಂದು ದೊಡ್ಡ ಕತೆ ಸರ್. ನಾವೆಲ್ಲ ಒಬ್ರೊಬ್ರಾಗ ಸಾಯ್ತಾ ಇದೀವಿ ಸರ್. ನಮ್ಗಂತೂ ಹುಚ್ಚ ಹಿಡ್ದಂಗ್ ಆಗ್ಬಿಟ್ಟಿದೆ ಸರ್. ಸರ್, ನಮ್ ಫ್ರೆಂಡ್ ತುಳಸಿ ಈಗ ತಾನೇ ಇಲ್ಲೇ ಎಲ್ಲ ಮಿಸ್ ಆಗ್ಬಿಟ್ಟಿದ್ದಾಳೆ. ಅವಳನ್ನೇ ಹುಡುಕ್ತಾ ಇದ್ವಿ ಸರ್. ನೀವು ಇಷ್ಟು ದಿವಸ ಎಲ್ಲಿದ್ರಿ? ಸರ್, ಈ ಕಾಡಲ್ಲಿ ಒಂದು ಭೂತ ಬಂಗ್ಲೆ ಇದೆ.
ನಾವೆಲ್ಲ ಅಲ್ಲೇ ಇದ್ವಿ ಸರ್. ಏನು ಕಾಡಿನಲ್ಲಿ ಬಂಗ್ಲೆನಾ? ಬನ್ನಿ ತೋರಿಸಿ. ನಾವಿನಲ್ಲಿ ಬರಲ್ಲ ಸರ್. ನಮ್ಮನ್ನ ಹೇಗಾದ್ರೂ ಮಾಡಿ ಎಸ್ಕೇಪ್ ಮಾಡಿಸಿ ಸರ್. ಈ ಕಾಡಲ್ಲಿ ದಾರಿನೇ ಕಾಣ್ತಾ ಇಲ್ಲ ಸರ್. ನಮ್ ಫ್ರೆಂಡ್ಸ್ ಎಲ್ಲ ಸಾಯ್ತಾ ಇರೋದ್ ನೋಡಿದ್ರೆ ಸರ್, ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ ಜೀವನೇ ಹೋದಂಗ ಆಗ್ತಿದೆ ಸರ್. ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ನಿಮ್ಮನ್ನ ಸೇಫ್ ಮಾಡೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಬನ್ನಿ. ಯಾಕೆ ಭಯನ? ಹೆದರ್ಕೋಬೇಡಿ, ಬನ್ನಿ. ಬನ್ನಿ ಸರ್. ನೋಡಿ ಸರ್, ಇದೆ ಆ ಬಂಗ್ಲೆ. ಬನ್ನಿ ಸರ್, ಬನ್ನಿ. ಬಾತ್ರೂಮ್ ಅಲ್ಲಿ ನನ್ ಫ್ರೆಂಡ್ ಒಬ್ಳು ಸತ್ತೋದ್ಲು ಸರ್. ಇಲ್ಲಿ ಇಬ್ರು ಸತ್ತೋದ್ರು. ಆ ಫಾರೆಸ್ಟ್ ಅಲ್ಲಿ 3 ಜನ ಸತ್ತೋದ್ರು ಸರ್. ಸರ್, ಇಲ್ಲಿ ಏನಾದ್ರು ವಿಚಿತ್ರವಾಗಿ ನಡೀತಾ ಇದೆ ಸರ್. ಏನು ಅಂತ ಹೇಳೋದು? ನಮ್ ಫ್ರೆಂಡ್ಸ್ ಎಲ್ಲ ಒಬ್ರೊಬ್ರು ಒಂದೊಂದ್ ತರ ಸತ್ತೋದ್ರು ಸರ್. ಓಕೆ, ಧೈರ್ಯ ತಗೊಳ್ಳಿ. ಆ ಕಿಲ್ಲರ್ ಇಲ್ಲಿಗೆ ಬಂದಿದ್ನಲ್ಲ, ಹೇಗಿದ್ದ ಅವನು? ಅವನು ನೀವು ನೋಡಿದ್ರೆ ಗುರುತಿಸ್ತೀರಾ? ಅವ್ನು ಹೇಗಿದ್ದ ಅಂತ ಹೇಗೆ ಹೇಳೋದು ಸರ್? ಸರ್, ಅವನು ಎತ್ತರವಾಗಿದ್ದ, ಲಾಂಗ್ ಗೌನ್ ಹಾಕಿದ್ದ ಸರ್. ಕಣ್ಣು ಪಳಪಳ ಅಂತ ಹೊಳಿತಾ ಇತ್ತು ಸರ್. ಸರ್, ಅವನು ಇಲ್ಲಿಲ್ಲ ಸರ್, ಬೇರೆ ಎಲ್ಲಿಂದನೂ ಬರ್ತಾನೆ. ಹೌದಾ ಸರ್? ಇಲ್ಲಿ ರಾತ್ರಿ ಮೋಹಿನಿ ಒಬ್ಳು ಬಿಳಿ ಸೀರೆ ಉಟ್ಕೊಂಡು ಅಲ್ಲಾಡ್ತಾ ಇದ್ದಾಳೆ ಸರ್. ವಾಟ್? ಮೋಹಿನಿನಾ? ಹೌದು ಸರ್. ಅವನಿಗೂ ಈ ಸತ್ತಿರೋ ಮೋಹಿನಿಗೂ ಹಿಂದೆ ಸಂಬಂಧ ಇತ್ತು ಅಂತ ಅವಳೇ ಹೇಳಿದ್ಲು. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಎಜುಕೇಟೆಡ್ಸ್ ಆಗಿ ನೀವು ದೆವ್ವ ಭೂತ ಪಿಶಾಚಿ ಇದೆ ಅಂತ ನಂಬ್ತೀರಾ? ಇಲ್ಲ ಸರ್, ನಾವೇ ಕಣ್ಣಾರೆ ನೋಡಿದೀವಿ. ಓಕೆ, ಹುಡುಗಿ ರಕ್ತ ಹೇರೋ ರಕ್ತ ಪಿಪಾಸು ಇದಾನೆ ಅಂತ ಆಲ್ರೆಡಿ ನಮ್ಗೆ ಇನ್ಫಾರ್ಮೇಶನ್ ಏನೋ ಬಂದಿತ್ತು. ಆದ್ರೆ ಇದೇ ಪ್ಲೇಸ್ ಅಲ್ಲಿ ಇದಾನೆ ಅಂತ ಈಗ ಕನ್ಫರ್ಮ್ ಆಯ್ತು. ನನ್ನಿಂದ ಅವ್ನು ತಪ್ಪಿಸ್ಕೊಳಕ್ಕಾಗಲ್ಲ. ಹಿ ಕೆನಾಟ್ ಎಸ್ಕೇಪ್. ಫಾಲೋ ಮೀ. ಪ್ಲೀಸ್ ಅಳ್ಬೇಡಿ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ ಪ್ಲೀಸ್, ಬನ್ನಿ. ಅಳ್ಬೇಡಿ ಪ್ಲೀಸ್, ಸಮಾಧಾನ ಮಾಡ್ಕೊಳ್ಳಿ. ನಿಮ್ ಹೆಸರು? ಇಳ. ಈ ಕತ್ ಮೇಲೆ ಕಾಣ್ತಾ ಇದೆಯಲ್ಲ ಈ ಮಾರ್ಕು, ಬೇರೆ ಹುಡುಗರಿಗೂ ಇತ್ತಾ? ಗೊತ್ತಿಲ್ಲ ಸರ್, ನಾವೆಲ್ಲ ಟೆನ್ಷನ್ ಅಲ್ಲಿ ಇದ್ವಿ. ಯಾರಿಗೆ ಏನಾಗಿತ್ತು ಅಂತ ಗಮನಿಸ್ಲಿಲ್ಲ. ಸರ್, ನಾವ್ 8 ಜನ ಇಲ್ಲಿಗೆ ಬಂದ್ವಿ. ಹೇಗ್ ಬಂದ್ವಿ ಅಂತ ಗೊತ್ತಿಲ್ಲ. ಈಗ ನಾವಿಬ್ರು ಉಳ್ಕೊಂಡಿದೀವಿ. ನಾವು ಉಳಿತೀವಿ ಅನ್ನೋ ಗ್ಯಾರಂಟಿ ಇಲ್ಲ ಸರ್, ಗ್ಯಾರಂಟಿ ಇಲ್ಲ. ಡೋಂಟ್ ಸೇ ಲೈಕ್ ದಟ್. ಗಾಬರಿ ಆಗ್ಬೇಡಿ, ಧೈರ್ಯವಾಗಿರಿ. ಆ ದುಷ್ಟಶಕ್ತಿ ವಿರುದ್ಧ ಹೋರಾಡಿ ನಿಮ್ಗೆ ರಕ್ಷಣೆ ಕೊಡ್ತೀವಿ. ನಾವ್ ಇವತ್ತು ರಾತ್ರಿ ಈ ಬಂಗ್ಲೆಲೇ ಉಳ್ಕೋಬೇಕು. ಸರ್, ಏನೇ ಆದ್ರೂ ನಾವು ಮಾತ್ರ ಈ ಬಂಗ್ಲೆಲಿ ಇರಲ್ಲ ಸರ್. ಭಯ ಪಡ್ಬೇಡಿ, ನಿಮ್ ಜೊತೆ ನಾನು ಇರ್ತೀನಿ, ನಮ್ ಕಮಾಂಡೋಸು ಇರ್ತಾರೆ. ಡೋಂಟ್ ವರಿ. ಬೇಡ ಸರ್, ನಾವು ಮಾತ್ರ ಇಲ್ಲಿ ಇರಲ್ಲ. ನಾವಿಲ್ಲಿನ ರಹಸ್ಯ ಕಂಡುಹಿಡಿಬೇಕು ಅಂದ್ರೆ ನಾವಿಲ್ಲೇ ಇರ್ಬೇಕು, ನೀವು ಇರ್ಬೇಕು. ನಿಮ್ ಕೋಆಪರೇಷನ್ ಅಷ್ಟೇ ಮುಖ್ಯ. ಪ್ಲೀಸ್. ಸರಿ ಸರ್.
ಥ್ಯಾಂಕ್ ಯು. ಆದ್ರೆ ನೀವು ನನಗೊಂದು ಸಹಾಯ ಮಾಡಬೇಕು. ಏನ್ ಹೇಳಿ ಸರ್? ಹಾ, ನಿಮ್ ಫ್ರೆಂಡ್ಸ್ ಎಲ್ಲ ಹೇಗೆ ಸತ್ರು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ಹೇಳ್ತೀನಿ ಸರ್, ಎಲ್ಲ ಹೇಳ್ತೀನಿ. ವಾಟ್ ನಾನ್ಸೆನ್ಸ್? ಏನ್ ಹೇಳ್ತಾ ಇದ್ದೀರಾ? ಹೌದು ಸರ್. ಬೇಡ ಸರ್, ಅವಳನ್ನ ಶೂಟ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಸರ್. ಇನ್ಸ್ಪೆಕ್ಟರ್, ಶೂಟ್ ಮಾಡು. ಯಾಕೆ ಸುಮ್ಮನಾದೆ? ಶೂಟ್ ಮಾಡಿ ಬಿಡು. ನಾನ್ ಯಾರು ಅಂತ ಅವನು ಗೊತ್ತಿಲ್ಲ. ನಾನ್ ಏನು ಅಂತ ಈಗ ತೋರಿಸಿದ್ರೆ ನಿಮ್ಮನ್ನ ಯಾರು ಕಾಪಾಡಕ್ಕಾಗಲ್ಲ. ಆತ್ಮ ಅವಿನಾಶಿ ಅಂತ ಪಾಪ ನಿನಗೆ ಗೊತ್ತಿಲ್ಲ ಅಲ್ವಾ? ಈ ಪ್ರಪಂಚದ ಕಣ್ಣಿಗೆ ನಾನು ಸತ್ತಿರ್ಬಹುದು, ಆದ್ರೆ ನಾನು ನಿಜವಾಗ್ಲೂ ಸತ್ತಿಲ್ಲ. ಈಗ ನೀವು ಅವನಿಗೆ ಕಾಯ್ತಾ ಇದ್ದೀರಂತ ನನಗೆ ಗೊತ್ತು. ಅವನ್ ಪ್ರಾಣ ಈ ನಿನ್ನ ರಿವಾಲ್ವರ್ ಗುಂಡಿಂದ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅವನ ಶಕ್ತಿನೇ ಬೇರೆ. ನಾನು ಹೇಳ್ದ ಕೇಳಿದ್ರೆ ನೀನ್ ಯಶಸ್ವಿ ಆಗ್ತೀಯ. ನಂಬಿಕೆ ಇದ್ರೆ ಮಾಡು. ಓಕೆ ಓಕೆ, ಅದೇನು ಹೇಳು ನೋಡೋಣ. ಈ ಕಾಡಲ್ಲಿ ಒಬ್ಬ ಸ್ವಾಮೀಜಿ ಇದ್ದಾನೆ. ಅವನು ಮಹಾನ್ ಸಾಧಕ. ಇಂಥ ರಾಕ್ಷಸರನ್ನ ಮುಗಿಸೋ ತಂತ್ರ ಸ್ವಾಮೀಜಿಗೆ ಮಾತ್ರ ಗೊತ್ತು. ಈಗಲೇ ಹೋಗು, ಅವನು ಹುಡುಕು. ನನ್ನ ಕೈಲಿ ಇದೆಲ್ಲ ನಂಬಿಕೆ ಆಗ್ತಾ ಇಲ್ಲ. ಈಗಿನ ಕಾಲದಲ್ಲೂ ಇದೆಲ್ಲ ಇದೆ ಅಂದ್ರೆ ಇಟ್ಸ್ ಡಿಸ್ಗಸ್ಟಿಂಗ್. ನಾವು ನಂಬ್ತಾ ಇರ್ಲಿಲ್ಲ ಸರ್. ಇಲ್ಲಿ ಕಣ್ಣಾರೆ ನೋಡಿದ್ಮೇಲೆ ನಂಬೇಕಾದ ಪರಿಸ್ಥಿತಿ ಬಂತು ಸರ್. ನಮ್ಗೆ ಗೊತ್ತಿಲ್ದಿರೋ ಹಾಗೆ ಈ ಪ್ರಪಂಚದಲ್ಲಿ ಹಲವಾರು ವಿಚಾರ ಇದೆ ಸರ್. ಅವಕ್ಕೆಲ್ಲ ವೈಜ್ಞಾನಿಕವಾಗಿ ಅರ್ಥ ಹುಡ್ಕೋದು ಕಷ್ಟ. ಈ ಪ್ರಪಂಚದಲ್ಲಿ ಒಳ್ಳೇದಿದೆ ಅಂದ್ಮೇಲೆ ಇಂಥದ್ದೆಲ್ಲ ಇದ್ದೇ ಇರುತ್ತೆ ಸರ್. ಸರ್, ನಾವಿಬ್ರು ಬದುಕುಳಿದ್ರೆ ಈ ಎಕ್ಸ್ಪೀರಿಯನ್ಸ್ ನನ್ನ ಜೀವನದಲ್ಲಿ ಮರೆಯೋಕೆ ಸಾಧ್ಯ ಇಲ್ಲ ಸರ್. ನೀನ್ ಹೇಳೋದ್ರಲ್ಲೂ ಸತ್ಯ ಇದೆ. ಆಯ್ತು, ನೋಡೇ ಬಿಡೋಣ. ಈ ಮಿಸ್ಟ್ರಿನ ನಾವು ಬೇಯಿಸೋಣ. ಇದರಲ್ಲಿ ಸಕ್ಸಸ್ ಆಗ್ತೀವಿ ಅನ್ನೋ ಭರವಸೆ ನಮಗಿದ್ರೆ ನಾವು ಗೆಲ್ತೀವಿ. ಇದರ ರಹಸ್ಯ ಏನು ಅಂತ ಕಂಡು ಹಿಡದೆ ನಾವಿಲ್ಲಿಂದ ಹೋಗೋದು. ಥ್ಯಾಂಕ್ಸ್ ಫಾರ್ ಯುವರ್ ಕೋಪರೇಷನ್ ಗರ್ಲ್ಸ್. ಆಫೀಸರ್ಸ್, ಕಮ್ ಆನ್. ನಮಸ್ಕಾರ ಸ್ವಾಮೀಜಿ. ನಾನು ರಾಮು ಅಂತ, ಪೊಲೀಸ್ ಆಫೀಸರ್. ತುಂಬಾ ದೂರದಿಂದ ಬಂದಿದ್ದೀನಿ. ನಮಗೆಲ್ಲವೂ ಗೊತ್ತಿದೆ, ವಿವರಿಸಬೇಕಾಗಿಲ್ಲ. ನಿನ್ನ ಪಾದರಕ್ಷೆಗಳನ್ನು ಕಳಚಿಟ್ಟು ಬಂದು ಕುಳಿತುಕೋ. ಸ್ವಾಮೀಜಿ, ಏನು ವಿವರಿಸಬೇಕಾಗಿಲ್ಲ, ನಮಗೆಲ್ಲವೂ ತಿಳಿದಿದೆ ಎಂದು ಆಗಲೇ ಹೇಳಿದೆನಲ್ಲ. ಈ ದುರ್ಗಮವಾದ ಕಾಡಿನಲ್ಲಿ ನೀನೊಂದು ಸಾಹಸ ಮಾಡಲು ಬಂದಿರುವೆ. ನಿನಗೆ ಯಾವ ಅನುಮಾನವೂ ಬೇಡ. ಬಾ, ಕುಳಿತುಕೋ.
ನೀವು ಪೊಲೀಸ್ನವರು, ಅಷ್ಟು ಸುಲಭವಾಗಿ ಯಾರನ್ನೂ ನಂಬುವುದಿಲ್ಲ. ಅನುಮಾನ ಪಡುವುದೇ ನಿಮ್ಮ ವೃತ್ತಿ. ಸ್ವಾಮೀಜಿ, ಅದು ಅದು ಹಾಗಲ್ಲ. ತಪ್ಪಿಲ್ಲ. ಆದರೆ ನೀನು ನಿನ್ನ ಮನೋ ಇಚ್ಛೆ ಏನು ಅಂತ ನಮಗೆ ಗೊತ್ತಿದೆ. ಕಣ್ಣಿಗೆ ಕಾಣದ್ದನ್ನ, ಈ ಪ್ರಪಂಚದಲ್ಲಿರುವ ವಿಚಿತ್ರ ಶಕ್ತಿಗಳನ್ನ ನೀವು ನಂಬುವುದಿಲ್ಲ. ಆದರೆ ಈಗ ನಂಬುವ ಕಾಲ ಕೂಡಿ ಬಂದಿದೆ. ಎಲ್ಲದಕ್ಕೂ ಸಮಯ ಬರಬೇಕು. ಕೋಟಿ ಕೋಟಿ ವಿಚಿತ್ರಗಳು, ಅತಿಮಾನವ ಶಕ್ತಿಗಳು ಈ ಭೂಮಿಯ ಮೇಲೆ ಸಾಕಷ್ಟಿವೆ. ಅವುಗಳನ್ನೆಲ್ಲ ಅರಿತುಕೊಳ್ಳಲು ಈ ಒಂದು ಜನ್ಮ ಸಾಲದು. ನಾನು ನೀನು ಎಲ್ಲ ತೃಣ ಮಾತ್ರ. ಆದರೆ ಆ ಮಹಾತಾಯಿ ಮಾತ್ರ ಸತ್ಯ. ಸ್ವಾಮೀಜಿ, ಈ ಕಾಡಿಗೆ ನಾನು ಕೆಲವು ರಹಸ್ಯಗಳನ್ನು ಕಂಡುಹಿಡಿಯೋಕೆ ಬಂದೆ. ಇಲ್ಲಿ ಕೆಲವು ನಂಬಲಾಗದಂತಹ ವಿಚಿತ್ರಗಳನ್ನು ನೋಡಿದೆ. ಇಲ್ಲಿ ನಡೀತವರ ಹತ್ಯೆಗಳನ್ನು ನಿಲ್ಲಿಸಬೇಕು. ಅದೇ ನನ್ನ ಉದ್ದೇಶ. ನೀನು ನನ್ನನ್ನು, ನನ್ನ ಸಾಧನೆಯನ್ನು ಪರೀಕ್ಷೆ ಮಾಡಲು ಬಂದಿದ್ದೆ. ಆದರೆ ನಮ್ಮನ್ನೆಲ್ಲ ಕಾಯುತ್ತಿರುವ ಆ ಮಹಾತಾಯಿಯನ್ನೇ ಪರೀಕ್ಷೆ ಮಾಡಿದ ಹಾಗೆ. ಸ್ವಾಮೀಜಿ, ನಾನು ಪರೀಕ್ಷೆ ಮಾಡಕ್ ಬಂದಿಲ್ಲ. ಒಂದು ಒಳ್ಳೆ ಕಾರ್ಯನ ಸಾಧಿಸಬೇಕು ಅಷ್ಟೇ. ನಿನ್ನ ಕಳಕಳಿಯನ್ನು ಕೇಳಿದ ಮೇಲೆ ನೀನು ಪರೀಕ್ಷೆ ಮಾಡುವ ಮನೋಧರ್ಮದಲ್ಲಿ ಇಲ್ಲ ಅಂತ ನಮಗೆ ಅನಿಸಿದೆ. ಸ್ವಾಮೀಜಿ, ತಾವೇ ನನಗೆ ದಾರಿ ತೋರಿಸ್ಬೇಕು. ಅನ್ಯಾಯವಾಗಿ ಸಾಯ್ತಿರೋ ಅಮಾಯಕ ಜನರನ್ನ ಉಳಿಸ್ಬೇಕು. ಈಗ ನಿನ್ನಲ್ಲಿ ನಾನು ಎಂಬ ಅಹಂಕಾರ ಹೋಗಿದೆ. ನಂಬಿಕೆಯೇ ಸಾಧನೆಯ ಮೆಟ್ಟಿಲು ಅನ್ನುವುದನ್ನ ಅರಿತುಕೋ. ನೀನು ರಹಸ್ಯಗಳನ್ನು ಅರಿಯದೆ ಕೇವಲ ಶಕ್ತಿಯನ್ನು ಉಪಯೋಗಿಸಿದರೆ ಅದು ಸಾರ್ಥಕವಾಗುವುದಿಲ್ಲ. ಸ್ವಾಮೀಜಿ, ಆ ರಹಸ್ಯಗಳನ್ನ ನೀವೇ ನನಗೆ ತಿಳಿಸ್ಬೇಕು. ಅದಕ್ಕೆ ಪರಿಹಾರನೂ ನೀವೇ ಹೇಳಬೇಕು. ಸ್ವಾಮೀಜಿ, ನಿಮ್ಮನ್ನೇ ನಂಬ್ಕೊಂಡು ನಾನು ಬಂದಿದ್ದೀನಿ. ನಾನು ನೀನು ನೆಪ ಮಾತ್ರ. ಆದರೆ ಆ ತಾಯಿ ಮಾತ್ರ ಸತ್ಯ. ಅವಳನ್ನೇ ಕೇಳಿಕೊ. ಆ ದೇವಿಯೇ ನಿನಗೆ ಶಕ್ತಿಯನ್ನು ಕೊಡುತ್ತಾಳೆ. ಸ್ವಾಮೀಜಿ, ಆ ತಾಯಿ ಮಹಾತಾಯಿ ನಿಮ್ಮ ಮೂಲಕನೇ ಪರಿಹಾರ ಕೊಡ್ತಾಳೆ ಅಂತ ನನಗೆ ಗೊತ್ತು. ನೀನು ಕಂಡು ಹಿಡಿಯಲು ಬಂದ ರಹಸ್ಯಗಳು ಅಷ್ಟೊಂದು ಸುಲಭವಾದದ್ದಲ್ಲ. ಇಲ್ಲಿ ಆಗ್ತಾ ಇರುವ ಹತ್ಯೆಗಳು ಒಬ್ಬ ಮನುಷ್ಯನ ಮೂಲಕ ಆಗ್ತಾ ಇಲ್ಲ. ಅದರ ಹಿಂದೆ ನೀನು ಊಹಿಸಲಾಗದ ಒಂದು ದುಷ್ಟ ಶಕ್ತಿ ಇದೆ. ಆ ದುಷ್ಟ ಶಕ್ತಿಯನ್ನು ನೀನು ಹಗುರವಾಗಿ ಭಾವಿಸಬೇಡ. ಅವನೊಬ್ಬ ಮಾಯಾವಿ, ರಕ್ತ ಪಿಪಾಸು. ಹದಿಹರೆಯದ ಕನ್ಯೆಯರ ಬಿಸಿ ರಕ್ತವನ್ನು ಕುಡಿದು ಕುಡಿದು 2 ತಲೆಮಾರುಗಳಿಂದ, ಅಂದರೆ ಸುಮಾರು 200 ವರ್ಷಗಳಿಂದ ನಿರಂತರ ಯೌವನದಲ್ಲಿ ಮೆರಿತಾ ಇದ್ದಾನೆ. ಅವನ ರಕ್ತದಾಹದ ಕ್ರಿಯೆ ನಿಂತ ಕ್ಷಣವೇ ಅವನು ನಾಶವಾಗುತ್ತಾನೆ. ಆದರೆ ಅದು ಕಲ್ಪನೆಗೂ ನಿಲುಕದ ವಿಷಯ. ಸ್ವಾಮೀಜಿ, ಅವನನ್ನು ಹೇಗೆ ಸಾಯಿಸೋದು ಅಂತ ನೀವೇ ಹೇಳಿ. ಅವನನ್ನ ಮುಗಿಸೋದು ತುಂಬಾ ಕಷ್ಟ ಮಗು. ಅವನ ಪ್ರಾಣ ಇಲ್ಲಿಲ್ಲ, ನೆತ್ತಿಯ ಮೇಲಿದೆ. ಒಂದೇ ಒಂದು ನರತಂತುವಿನಲ್ಲಿದೆ. ನೋಡು, ಅವನನ್ನು ಮುಗಿಸಲು ಸರಿಯಾದ ಗಳಿಗೆ ಕೂಡಿ ಬರಬೇಕು. 25 ವರ್ಷಕ್ಕೊಮ್ಮೆ ಬರುವ ವಿಶೇಷವಾದ ಹುಣ್ಣಿಮೆ ರಾತ್ರಿಯಲ್ಲಿ ಅವನನ್ನು ಸಂಪೂರ್ಣವಾಗಿ ದಮನ ಮಾಡಲು ಇರುವುದು ಒಂದೇ ಅವಕಾಶ. ಆ ಗಳಿಗೆ ತಪ್ಪಿದರೆ ಮತ್ತೆ ಎಷ್ಟೋ ವರ್ಷಗಳ ನಂತರ ಬರುವ ಆ ಗಳಿಗೆಗಾಗಿ ನಾವು ಕಾಯಬೇಕು. ಅಲ್ಲಿಯವರೆಗೆ ಅವನು ಅವಿನಾಶಿ. ಅವನನ್ನು ಯಾರೂ ಏನು ಮಾಡಲಾಗುವುದಿಲ್ಲ. ಇದು ಮಾತ್ರ ಸತ್ಯ. ಆ ವಿಶೇಷವಾದ ಗಳಿಗೆ ಬರುವ ಪೌರ್ಣಮಿಯ ದಿನ ಬರಲಿದೆ. ಆ ರಾತ್ರಿ ಅವನು ತನ್ನ ಆಯುಸ್ಸನ್ನು ವೃದ್ಧಿ ಮಾಡಿಕೊಳ್ಳಲು ಮಿಲನದ ಆಚರಣೆಯನ್ನು ಮಾಡಿಕೊಳ್ಳುತ್ತಾನೆ. ಅವಕಾಶ ನೋಡಿ ಆ ಸಂದರ್ಭದಲ್ಲಿ ಅವನನ್ನು ಮುಗಿಸಬೇಕು. ಇಲ್ಲವಾದರೆ ನಿನ್ನ ಪ್ರಾಣಕ್ಕೆ ಅಪಾಯ ತಪ್ಪಿದ್ದಲ್ಲ. ಇಲ್ಲ ಸ್ವಾಮೀಜಿ, ನಾನು ಆ ಗಳಿಗೆಯಲ್ಲೇ ನನ್ನ ಕಾರ್ಯನ ಸಾಧಿಸ್ತೀನಿ, ಅವನನ್ನು ಮುಗಿಸ್ತೀನಿ. ನನಗೆ ಆಶೀರ್ವಾದ ಮಾಡಿ. ನನ್ನ ಆಶೀರ್ವಾದಕ್ಕಿಂತಲೂ ಆ ಮಹಾತಾಯಿ, ಜಗಜ್ಜನನಿ, ಲೋಕಪಾವನಿ, ದುಷ್ಟ ಶಕ್ತಿ ನಿವಾರಿಣಿ, ಆ ತಾಯಿಯ ಆಶೀರ್ವಾದ ನಿನಗೆ ಬೇಕು. ಅವಳಲ್ಲಿ ಬೇಡಿಕೊ. ಸ್ವಾಮೀಜಿ, ನಾನೇನು ಬರ್ತೀನಿ. ಆ ದೇವಿಯ ಅನುಗ್ರಹದಿಂದ ದುಷ್ಟ ಶಕ್ತಿಯ ದಮನಕ್ಕೆ ನನ್ನ ಸಕಲ ಸಾಧನೆಯನ್ನು ಧಾರೆ ಎರೆದು ಮಾಡಿರುವಂತ ಅಮೂಲ್ಯ ಆಯುಧ, ಅದನ್ನು ನಿನಗೆ ನೀಡುತ್ತೇನೆ. ಜೈ ಮಾತೆ. ತೆಗೆದುಕೋ ಇದನ್ನ.
ಇದು ನಿನ್ನ ಹೋರಾಟದ ಸಮಯದಲ್ಲಿ ಸಹಾಯಕ್ಕೆ ಬರುತ್ತದೆ. ಇದನ್ನು ಅವನ ನೆತ್ತಿಯ ಮೇಲೆ ಪ್ರಯೋಗಿಸು. ಅನುರಾಗದ ಅನುಬಂಧ ಅಲೆ ಅಲೆಯಾಗಿ ತೇಲಿ ಬಂದೆ, ಅನುರಾಗದ ಅನುಬಂಧ ಅಲೆ ಅಲೆಯಾಗಿ ತೇಲಿ ಬಂದೆ, ನಿನಗಾಗಿ ಕಾದು ನಿಂತೆಯೋ ನಲ್ಲಿ ನನ್ನುಸಿರೇ ನಲ್ಲಿ. ನನ್ನಾಸೆಯ ರೂಪವೇ ಮೆಲ್ಲ ಮೆಲ್ಲನೆ ನಡೆದು ಬಾ, ನನ್ನಾಸೆಯ ರೂಪವೇ ಮೆಲ್ಲ ಮೆಲ್ಲನೆ ನಡೆದು ಬಾ, ನಿನಗಾಗಿ ಕಾಯುತ್ತಾ ನಾನಿರುವೆ ಓನಲ್ಲ ನನ್ನುಸಿರೇ. ತಣ್ಣಗೆ ಬೀಸುವ ನೀ ಗಾಳಿಯಾದರೆ ಬೆಚ್ಚನೆ ಹೊತ್ತಿಗೆನಾ, ಬೆಳಕು ಚೆಲ್ಲುವ ನೀ ಚಂದ್ರನಾದರೆ ಕುಣಿಯೋನೈದೇನಾ, ನೀ ಮಿಂಚಿನ ಕಣ್ಣಿನ ರಂಬೆ, ನೀ ಮುಡಿಯ ಮೈನ ಗಂಟೆ, ನೀ ಮಿಂಚಿನ ಕಣ್ಣಿನ ರಂಬೆ, ನೀ ಮುಡಿಯ ಮೈನ ಗಂಟೆ, ಬಾರೆ ತೇಲಿ ಹೋಗುವ ಅನುರಾಗದ ಅನುಬಂಧ ಅಲೆ ಅಲೆಯಾಗಿ ತೇಲಿ ಬಂದೆ, ಅನುರಾಗದ ಅನುಬಂಧ ಅಲೆ ಅಲೆಯಾಗಿ ತೇಲಿ ಬಂದೆ, ನಿನಗಾಗಿ ಕಾದು ನಿಂತೆಯೋ ನಲ್ಲಿ ನನ್ನುಸಿರೇ ನಲ್ಲಿ. ತುಂಬಿದ ಬಿಸಿ ರಕ್ತದಲ್ಲೇ ಜೀವವು ನಿಂತಿದೆನಾ, ನಾನಿನ್ನ ಸೆಳೆದನಲ್ಲ, ನಾನಿನ್ನ ಸೆಳೆದನಲ್ಲ, ಸೇರೆ ಒಂದಾಗುವ ನಲ್ಲಿ ನನ್ನುಸಿರೇ ಅನುರಾಗದ ಅನುಬಂಧ ಅಲೆ ಅಲೆಯಾಗಿ ತೇಲಿ ಬಂದೆ, ಅನುರಾಗದ ಅನುಬಂಧ ಅಲೆ ಅಲೆಯಾಗಿ ತೇಲಿ ಬಂದೆ, ನಿನಗಾಗಿ ಕಾದು ನಿಂತೆಯೋ ನಲ್ಲಿ ನನ್ನುಸಿರೇ ನಲ್ಲಿ. ನನ್ನಾಸೆಯ ರೂಪವೇ ಮೆಲ್ಲ ಮೆಲ್ಲನೆ ನಡೆದು ಬಾ, ನನ್ನಾಸೆಯ ರೂಪವೇ ಮೆಲ್ಲ ಮೆಲ್ಲನೆ ನಡೆದು ಬಾ, ನಿನಗಾಗಿ ಕಾಯುತ್ತಾ ನಾನಿರುವೆ ಓನಲ್ಲ ನನ್ನುಸಿರೇ. ನಾನ್ ವೇಷ ಬದಲಾಯಿಸ್ಕೊಂಡು ಬಂದಿದ್ದು ಇವನು ಗೊತ್ತಾಗೋಯ್ತಾ? ರಜನಿ ಇದ್ದಾಗಿದ್ದಾಳಲ್ಲ. ರಜನಿ, ನೀನ್ ಯಾವುದೇ ರೂಪದಲ್ಲಿ ಬಂದ್ರು ನನ್ನನ್ನು ಯಾಮಾರ್ಸಕ್ಕಾಗೋದಿಲ್ಲ. ಹೋಗು ಹೋಗು. ಸುರೇಶ್ ಹೋಗ್ಬೇಡ, ಅವರಿಗೆ ಏನು ಮಾಡಬೇಡ. ಏನು ಮಾಡೋದ್ ಬೇಡವಾ? ಹೋಗ್ಬೇಡ. ನೋಡ್ತೀರ
200 ವರ್ಷಗಳಿಂದಾನು ಈ ನನ್ನ ಯೌವನನ ಕಾಪಾಡ್ಕೊಂಡು ಬಂದೆ. ಆದ್ರೆ ಇವತ್ತು ನೀನು ಯಾವುದೋ ಶಕ್ತಿಯಿಂದ ನನ್ನನ್ನು ಕೊಂದುಬಿಟ್ಟೆ. ಈ ದೇಹಕ್ಕೆ ಸಾವಿರಬಹುದೇ, ಈ ಆತ್ಮಕ್ಕೆ ಸಾವಿಲ್ಲ. ನಾನು ಮತ್ತೆ ಬರ್ತೀನಿ. ಹಾ, ಮತ್ತೆ ಬರ್ತೀನಿ.